Hello, Namaskara, excellent evening. Welcome all of you. Is my audio video is clear? Type yes, clear. Let's get some interaction. Thank you, Clister Clear. Om Prakash, thank you. Thank you so much. Okay, Chandan, thank you. Thank you. So I have a question to all of you. I have a question to all of you. ಸ್ವಯಂ ನಾಯಕ ಅಂದ್ರೆ ಯಾರು? ಸೆಲ್ಫ್ ಮಾಸ್ಟರಿ ಅಂದ್ರೆ ಏನು? Type in the chat box. What do you mean by self mastery? Welcome all of you. Self mastery ಅಂದ್ರೆ ಏನು? Hi, excellent evening, Praveen. Mastering about ourselves. Okay, good answer. What do you mean by self mastery? The word is awesome. ಸಕ್ಕತ್ತಾಗಿದೆ ಈ ಪದ ಕೇಳಲಿಕ್ಕೆ. ಸೆಲ್ಫ್ ಮಾಸ್ಟರ್ಡ್. ವಾವ್, ಮಾಸ್ಟರ್ ಅಂದ್ರೆ ತುಂಬಾ ಖುಷಿ ಅನ್ಸುತ್ತೆ, ಭಯ ಅನ್ಸುತ್ತೆ. ಸೆಲ್ಫ್ ಮಾಸ್ಟರ್ ಅಂದ್ರೆ ಯಾರು? ಯು ಮೇ ಬಿ ಥಿಂಕಿಂಗ್, ಸತ್ಯ ಅವರೇ ನಾವು ನಿಮ್ಗೆ ಪ್ರಶ್ನೆ ಕೇಳೋಣ, ನೀವು ಕ್ಲಾಸ್ ಕಂಡಕ್ಟ್ ಮಾಡ್ತೀರಾ ಅಂದ್ರೆ ನೀವೇ ನಮ್ಮ ಪ್ರಶ್ನೆ ಕೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಎಸ್, ಆಫ್ ಕೋರ್ಸ್ ಐ ವಾಂಟ್ ಟು ಆಸ್ಕ್ ಫಸ್ಟ್, ನಿಮ್ ಪ್ರಕಾರ ಸೆಲ್ಫ್ ಮಾಸ್ಟರಿ ಅಂದ್ರೆ ಏನು? ಯಾಕಂದ್ರೆ ನಮ್ಮ ಬಗ್ಗೆ ನಾವು ತಿಳ್ಕೊಂಡ್ರೆ ನಮ್ಗೆ ಕೊಟ್ಟಿರತಕ್ಕಂಥ ಅದ್ಭುತವಾದ ಶಕ್ತಿ ಏನಿದೆ, ನಮ್ಮ ಸೂಕ್ತ ಮನನ ಶಕ್ತಿಯನ್ನು ನಾವೇನ್ ಮಾಡ್ಬೋದು, ಅರ್ಥ ಮಾಡ್ಕೊಬಹುದು, ಬಳಸ್ಬೋದು. ರೈಟ್? ಬಿಕಮಿಂಗ್ ಮಾಸ್ಟರ್ ಆಫ್ ಅವರ್ ಸೆಲ್ಫ್ within self, become self-aware. Excellent, Divyashri. I like the answer. Okay, good. Welcome all of you. All right, I want some more answer. ಇನ್ನು 2 ನಿಮಿಷ ಟೈಮ್ ಇದೆ. We are going to start exactly 4 o'clock start ಮಾಡ್ತೀವಿ ಸೆಷನ್. Self development through inner power. Excellent, Praveen. Awesome. I want everyone to answer. Whatever ನಿಮ್ಮ ಪ್ರಕಾರ ಏನು ಅನ್ಸುತ್ತೋ ಸೆಲ್ಫ್ ಮಾಸ್ಟರಿ ಅಂದ್ರೆ ಏನು? I want you to type at least 2-3 words. Learn to interact. Don't be spectator. Be a participant. Awesome. Yep. Welcome all of you. Welcome all of you. Many people are joining. Very good. Welcome. ಟಾಪಿಕ್ ಆ ರೀತಿ ಇದೆ ಎಲ್ರಿಗೂ. ಓ, ನನ್ನ ಮನಸ್ಸು ನಾನು ಹೇಗೆ ಗೆಲ್ಲೋದು, ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಹೇಗೆ ಗೆಲ್ಲೋದು. ಓಕೆ, ಹೌ ಟು ಕಂಪ್ಲೀಟ್ ಕಂಟ್ರೋಲ್ ಆನ್ ಅವರ್ ಸೆಲ್ಫ್. ವೆರಿ ನೈಸ್ ಮಧುಚಂದ್ರ. ತನ್ನನ್ನು ತಾನು ಅರಿಯುವುದು ಸರ್. ಎಕ್ಸಲೆಂಟ್ ಓಂ ಪ್ರಕಾಶ್. ಓಕೆ, ಸೆಲ್ಫ್ ಮಾಸ್ಟರ್ ಅಂತ ಹೇಳಿದ್ರೆ ಎಸ್ ಸಿದ್ದಯ್ಯ, ಸಿದ್ಲಿಂಗ, ಎಕ್ಸಲೆಂಟ್ ಈವ್ನಿಂಗ್. ಸೊ ನನ್ನ ಪ್ರಶ್ನೆ, ಸೆಲ್ಫ್ ಮಾಸ್ಟರಿ ಅಂದ್ರೆ ಏನು? All right, it's a 4 p.m. Namaskara, welcome all of you. Excellent evening. Let me get some good response from all of you. Excellent evening.
Let me see how many of you say excellent evening, right? So ನಮ್ಮ ಬಿಸ್ನೆಸ್ ಟೆಕ್ಯೂನ್ ಅಕಾಡೆಮಿಯಲ್ಲಿ ಕನ್ಸ್ಯೂಮರ್ ಆಕ್ಚುಲಿ ವಿ ವಿಶ್ ಈಚ್ ಅದರ್ ನಾಟ್ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ವಿ ಸೇ ಎಕ್ಸಲೆಂಟ್ ಈವ್ನಿಂಗ್. ಏನಕ್ಕೆ ಎಕ್ಸಲೆಂಟ್ ಈವ್ನಿಂಗ್ ಅಂತ ವಿಶ್ ಮಾಡ್ತೀವಿ ಒಬ್ರಿಗೊಬ್ರಿಗೆ ಅಂತ ಹೇಳಿದ್ರೆ, ನಾವು ಏನೇ ಟೈಮ್ ಸ್ಪೆಂಡ್ ಮಾಡಿದ್ರು ಒಬ್ರಿಗೊಬ್ರು ಗ್ರೀಟ್ ಮಾಡ್ತೀವಿ, ಅಂದ್ರೆ ಶುಭ ಕೋರ್ತೀವಿ ಏನನ್ಬಿಟ್ಟು ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಅಂತ. ಬಟ್ ಅಪೋಸಿಟ್ ಪರ್ಸನ್ ಎಷ್ಟು ರಾಬೋಟಿಕ್ ಆಗ್ಬಿಟ್ಟಿದ್ದಾರೆ ಅಂದ್ರೆ ಪ್ರತಿಸ್ಪಂದಿಸುದಿಲ್ಲ, ಪ್ರತಿಕ್ರಿಯಿಸುದಿಲ್ಲ. ಮಾರ್ನಿಂಗ್, good. So when somebody says good morning, we have to say very good morning. Reciprocation anta karitivi. So excellence is the hallmark of anybody. ಪ್ರತಿ ಕ್ಷಣ ಒಂದು ನಿಮಿಷ ನಾವು ಇಂಪ್ರೂವ್ ಆಗ್ತಾ ಇದೀವಿ ಅಂದ್ರೆ ಎಕ್ಸಲೆಂಟ್ ಆಗ್ತಾ ಇದೀವಿ ಅಂತ. ಜಪಾನ್ ದೇಶ ಇವತ್ತು ಜಪಾನ್ ಆಗಿರಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ದೇ ಫಾಲೋಡ್ ಎ ವ್ಯಾಲ್ಯೂ ಕಾಲ್ಡ್ ಕೈಸನ್ ರೂಲ್. ಹಲೋ ಪರಿಸರ ಚಂದ್ರು. ಸೊ ನಾವು BTA ನಲ್ಲಿ I've picked up this excellency another. So can we improve every day 1%? So every day 1% improve ಆಗೋ ಒಂದು ಫಾರ್ಮುಲಾ ಎಲ್ರಿಗೂ ಮೈಂಡ್ ಅಲ್ಲಿ ಇದೆ ಅಂದ್ಬಿಟ್ಟು excellent morning, excellent afternoon, excellent evening ಅಂತ ಕರಿತೀವಿ. So how many of you want to improve in every aspect of your life every day 1%? Then type all of you excellent evening. Good, I'm getting some responses. Okay. ತುಂಬಾ ಜನರಿಗೆ ನಾನು ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಹೇಳಿ ಅಭ್ಯಾಸ, ಯಾಕೆ ನಾನು ಎಕ್ಸಲೆಂಟ್ ಈವ್ನಿಂಗ್ ಇದ್ದಕ್ಕಿದ್ದಂಗೆ ಬದಲಾವಣೆ ಆಗಬೇಕು? ನೋ ಐ ವಿಲ್ ಬಿ ಗುಡ್ ಓನ್ಲಿ ಅಂತ ಹೇಳ್ತಾರೆ. ನೋ, ಚಾಯ್ಸ್ ಇಸ್ ಯುವರ್ಸ್. ನಾನು 101 ಕಾರಣ ಕೊಡಬಲ್ಲೆ ನೀವೇನಕ್ಕೆ ಎಕ್ಸಲೆಂಟ್ ಮಾರ್ನಿಂಗ್, ಎಕ್ಸಲೆಂಟ್ ಈವ್ನಿಂಗ್, ಎಕ್ಸಲೆಂಟ್ ಹೇಳ್ಬೇಕಂತ. ಬಟ್ ಇವತ್ತಿನ ಮೇಜರ್ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಸಬ್ ಕಾನ್ಶಿಯಸ್ ಮೈಂಡ್, ನಮ್ಮ ಸುಪ್ತ ಮನಸ್ಸಿನ ಪವರ್ನ ಬಗ್ಗೆ ತಿಳ್ಕೊಳೋದು, ಅನ್ಲಾಕ್ ಮಾಡೋದು, ಅದ್ರ ಬಗ್ಗೆ ನಮ್ಮ ಟಾಪಿಕ್ ಇರೋಂಥದ್ದು, ರೈಟ್? ಬಟ್ ಆದ್ರೆ ಆ ಟಾಪಿಕ್ ಹೇಳ್ಕೊಡ್ಬೇಕಂದ್ರೆ ಮುಖ್ಯವಾಗಿ ನಿಮ್ಮಲ್ಲಿ ಏನಿರ್ಬೇಕಪ್ಪ ಅಂದ್ರೆ, ಈ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾ ಇರೋರಿಗೆ ಏನಿರ್ಬೇಕಂತ ಹೇಳಿದ್ರೆ, ಯು ನೀಡ್ ಟು ಹ್ಯಾವ್ ಸಮಥಿಂಗ್ ಕಾಲ್ಡ್ ಅಕ್ಸೆಪ್ಟೆನ್ಸ್ ಮೈಂಡ್ ಆರ್ ಸರೆಂಡರ್ ಮೈಂಡ್ ಅಂತ ಕರಿತೀವಿ. ಎಲ್ಲಿ ನಮ್ಗೆ ಸರೆಂಡರ್ ಇರ್ತೀವಿ ಅಂದ್ರೆ, ಲೈಕ್ ನಾವು ಅಕ್ಸೆಪ್ಟ್ somebody as a teacher, mentor, coach, we don't question there. See, questioning mind is important outside world, but there is something called learning world. There is something called questioning world. ಅಂದ್ರೆ ಹೊರಗಡೆ ಪ್ರಪಂಚದಲ್ಲಿ ನಾವು ಎಷ್ಟು ಪ್ರಶ್ನೆ ಕೇಳ್ತೀವಿ ಅಷ್ಟು ಬೆಳಿತೀವಿ. ಬಟ್ ವಿತ್ ಫ್ಯೂ ಪೀಪಲ್ ಲೈಕ್ ಮದರ್, ಟೀಚರ್, ಪ್ಯಾರೆಂಟ್ಸ್, ಲೈಕ್ ತಂದೆ ತಾಯಿ, ಗುರು, ಲೈಕ್ ನಮ್ಮ ಮೆಂಟರ್ ಯಾರು ಇರ್ತಾರೆ, ದೇರ್ ವಿ ಶುಡ್ ನಾಟ್ ಕ್ವಶನ್, ದೇರ್ ಶುಡ್ ವಿ ಹ್ಯಾವ್ ಎ ಸರೆಂಡರ್. ಯಾರು ನಾವು ಸರೆಂಡರ್ ಆಗಿರ್ತೀವಿ, ಅವ್ರು ಏನ್ ಹೇಳ್ತಾರೆ ಕೇಳಿಸ್ಕೊಂತೀವಿ, ಅದನ್ನ ಫಾಲೋ ಮಾಡ್ತೀವಿ, ವಿ ಗೆಟ್ much more than we expected. That's called surrender, correct? So how many of you like to go to the higher level? I want some more response. Excellent evening. I got some 10-15 responses, and if you have so many people in class today, so ನಿಮ್ಗೆ ಸಬ್ಕಾನ್ಶಿಯಸ್ ಮೈಂಡ್ ಪವರ್ ಹೇಳ್ಕೊಡ್ಬೇಕಾ, ಅನ್ಲಾಕ್ ಮಾಡ್ಬೇಕಾ, ತಿಳ್ಕೊಬೇಕಾ, ಅದ್ರ ಪ್ರಯೋಜನ ಬಳಸ್ಕೊಬೇಕಾ? ಬೇಕು. ದೆನ್ ಯು ಹ್ಯಾವ್ ಟು ಬಿ, ನಮ್ಮನ್ನ ನಾವು ಏನ್ ಮಾಡ್ಕೋಬೇಕು, ಸರೆಂಡರ್ ಆದ್ರೆ ಮಾತ್ರ ನಮ್ಗೆ ಏನಾಗಕ್ಕೆ ಸಾಧ್ಯ, ಆ ಸಬ್ ಕಾನ್ಶಿಯಸ್ ಮೈಂಡ್ ನ ಒಂದು ಪವರ್ ನ ಅನ್ಲಾಕ್ ಮಾಡ್ಕೊಳಕ್ ಸಾಧ್ಯವಾಗುತ್ತೆ. ಅದರ್ವೈಸ್ ಇಟ್ಸ್ ಜಸ್ಟ್ ಲೈಕ್ ಓಕೆ, ಯಾವುದೋ ಒಂದು ವೆಬಿನಾರ್ ಅಟೆಂಡ್ ಮಾಡಿದ್ವಿ ಆಯ್ತು, ಮುಗೀತು ಕತೆ ಅಷ್ಟೇ. ಸೊ ಮೆನಿ ಆಫ್ ಯು ವಾಂಟ್ ದ ಪವರ್ ಟು ಬಿ ಅನ್ಲಾಕ್ಡ್. ಟೈಪ್ ಅನ್ಲಾಕ್ ಅಂತ. ಓಕೆ ಓಕೆ ಫಸ್ಟ್ ಆಫ್ ಆಲ್, ಎಷ್ಟು ಜನರಿಗೆ ಸಬ್ ಕಾನ್ಶಿಯಸ್ ಅಂತ ಒಂದಿದೆ ಅಂತ ಗೊತ್ತು? ಎಷ್ಟು ಜನರಿಗೆ ಅದ್ರ ಮಹಿಮೆ ಗೊತ್ತು? ಎಷ್ಟು ಜನ ಅದನ್ನ ಆಲ್ರೆಡಿ ಬಳಸ್ತಾ ಇದ್ದೀರಾ? ಎಷ್ಟು ಜನರಿಗೆ ಅದ್ರ ಪ್ರಯೋಜನ ಆಲ್ರೆಡಿ ಸಿಕ್ಕಿದೆ? ಓಕೆ, ದಟ್ಸ್ ಗ್ರೇಟ್, ಆಸಮ್. ಸೊ ಲೆಟ್ ಮಿ ಸ್ಟಾರ್ಟ್ ವಿತ್ ಒನ್ ಸ್ಟೋರಿ. ಬೈ ನೇಮ್ ಕ್ಲಾರಾ, ಬ್ಯೂಟಿಫುಲ್ ಗರ್ಲ್, very talented girl. Okay, college 3rd year, ಎಲ್ಲರೂ ಅವಳನ್ನ ಇಷ್ಟ ಬೀಳ್ತಾರೆ, and she's a very lovely girl. ಎಲ್ಲರೂ ಅವಳ ಜೊತೆ ಇಷ್ಟ ಬೀಳ್ತಾರೆ, and she's a talented, multi-fascinated girl. ಎಲ್ಲರೂ ಜೊತೆಲೂ ಬೆರೀತಾರೆ. But problem ಏನಪ್ಪ ಅಂದ್ರೆ, nobody stays with her for a longer period of time. ಫ್ರೆಂಡ್ ಆಗಿ ತುಂಬಾ ದಿನ ಉಳಿಯಲ್ಲ. Some other way fighting ಆಗುತ್ತೆ, she just get rejected, or like that relationship goes havoc.
She completes her degree and like later ಏನಾಗುತ್ತೆ, she goes in search of job. So application ಬರುತ್ತೆ ಬಟ್ ರಿಜೆಕ್ಟ್ ಆಗುತ್ತೆ, ಜಾಬ್ ಇಂಟರ್ವ್ಯೂ ಹೋಗ್ತಾಳೆ ರಿಜೆಕ್ಟ್ ಆಗುತ್ತೆ. ಯಾವುದೇ ಕಂಪ್ನಿಲಿ ಸೆಲೆಕ್ಟ್ ಆದ್ರೂ ಕೂಡ ಒಂದು ಸ್ವಲ್ಪ ದಿನಕ್ಕೇನೆ ಫಾರ್ ಸಮ್ ಆರ್ ಅದರ್ ರೀಸನ್, ಫಾರ್ ಸಿಲ್ಲಿ ರೀಸನ್ ಶಿ ಯೂಸ್ ಟು ಗೆಟ್ ರಿಜೆಕ್ಟೆಡ್, ಲೈಕ್ ಈ ಕಂಪ್ನಿ ಕೆಲಸ ಮಾಡಲ್ಲ ಬಿಟ್ಬಿಡ್ತೀನಿ. ಸೊ ಇಟ್ ಕೆಪ್ಟ್ ಆನ್ ಹ್ಯಾಪನಿಂಗ್, ಲೈಕ್ ಸೊ ನಾಟ್ 1 or 2 ಕಂಪ್ನೀಸ್, ಮೋರ್ ದೆನ್ 20 ಕಂಪ್ನೀಸ್. ತಂದೆ ತಾಯಿಗಳಿಗೂ ಬೇಜಾರಾಯ್ತು, and then they told, okay, let's get marry her, ಮದುವೆ ಮಾಡೋಣ ಅಂತೇಳಿ. And she also told, okay, let me get married, ಮದುವೆ ಆಗ್ತೀನಿ ಅಂತೇಳಿ. So what happened, she also started searching and everybody started searching. 1, 2, 3 ಎಷ್ಟೇ ವರಗಳು ಬಂದ್ರು ಬರೋದು ತುಂಬಾ ಚೆನ್ನಾಗಿದ್ದಾರೆ ಹುಡುಗಿ, ಫಾರ್ ಸಮ್ ಆರ್ ಅದರ್ ರೀಸನ್ ಮದುವೆ ಬ್ರೇಕ್ ಆಗೋದು, ಎಂಗೇಜ್ಮೆಂಟ್ ವರ್ಗೂ ಬರ್ತಾ ಇರಲಿಲ್ಲ, ಎಂಗೇಜ್ಮೆಂಟ್ ಬಂದ್ರು ಮತ್ತೆ ಬ್ರೇಕ್ ಆಗೋದು. ಸೊ ಲೈಕ್ ದಿಸ್ ಒಂದಲ್ಲ ಎರಡ ಸೋ ಮೆನಿ ರಿಲೇಶನ್ಶಿಪ್ ವಾಟ್ ಬ್ರೇಕ್, ಅಂದ್ರೆ ರಿಜೆಕ್ಷನ್. ಯಾವ ಲೆವೆಲ್ ಬೇಸತ್ರು ಅಂದ್ರೆ, ಅಯ್ಯೋ ಇದು ಮದ್ವೆನೇ ಆಗುತ್ತೋ ಇಲ್ಲೋ, ನನಗೆ ಕೆಲಸ ಸಿಕ್ಕಿಲ್ಲ, ಫ್ರೆಂಡ್ಸ್ ಇಲ್ಲ, ಮದುವೆ ಆಗ್ತಾ ಇಲ್ಲ. ಸೊ ದೇವ್ರ ಆಮೇಲೆ ಏನಾಯ್ತು, ಯಾವ್ದು ಜಾತಕ ಸರಿಗಿಲ್ವೇನೋ, ಅಥವಾ ಲೈಕ್ ಹಾರೋಸ್ಕೋಪ್ ಸರಿಗಿಲ್ಲ, ಅಥವಾ ಮನೆ ದೇವ್ರು, ದೇ ಆರ್ ಸೋ ಮೆನಿ ಥಿಂಗ್ಸ್ ಪೀಪಲ್ ಸ್ಟಾರ್ಟೆಡ್ ಟೆಲ್ಲಿಂಗ್. ಎಲ್ಲ ಮಾಡಕ್ ಶುರು ಮಾಡಿದ್ರು. ಕಡೆಗೆ ಲಿಸನ್ ಟು ದಿಸ್ ಕೇರ್ಫುಲಿ, somebody told, why don't you meet this mind trainer? How many of you heard hypnotism? Somebody like hypnotic trainer, okay? ಸೊ ಅದೆಲ್ಲ ಏನು ಹಂಗೆ ಹಿಂಗೆ ಬಟ್ ಎಲ್ಲರೂ ಆಮೇಲೆ ಎಲ್ಲ ಬೇಸತ್ ಮೇಲೆ ಏನಾಗುತ್ತೆ, ಡಿಸೈಡೆಡ್, ಓಕೆ ಲೆಟ್ಸ್ ಟೇಕ್ ಹರ್. ಸೊ ದಿಸ್ ಗರ್ಲ್ ವೆಂಟ್ ಟು ದಟ್ ಹಿಪ್ನಾಟಿಸ್ಟ್, ಓಕೆ, ಅಂಡ್ ಆಕೆ ಗೊತ್ತಲ್ಲ, ಆಲ್ಫಾ ಮೈಂಡ್ ನಿದ್ದೆ ಕರ್ಕೊಂಡೋಗಿ, ಅಂಡ್ ಲೈಕ್ took her to the very deeper, and then like he asked, tell me what you see yourself ಅಂತ. ಕಾಲೇಜಿಂದ ಹಿಂದೆ ಸ್ಕೂಲ್ ಫ್ರೆಂಡ್ಸ್ ರಿಲೇಶನ್ಶಿಪ್ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳ್ತಾ took her to the very early stages of childhood, and somehow she was so much of finding difficulty. ಚಿಕ್ಕ ಮಗು ಏಜ್ ಮೆಮೊರಿಗೆ ಹೋಗ್ತಾ that's when something very secret got revealed, that when she was in a baby womb of mother's womb, ಆ ಮಗು ಅಬಾರ್ಷನ್ ಆಗ್ಬೇಕಾಗಿತ್ತು. ಅಂದ್ರೆ ಅಬಾರ್ಷನ್ ಅಂದ್ರೆ ಏನ್ ಮಾಡ್ತೀವಿ, ಅಬಾರ್ಟ್ ಮಾಡ್ಬೇಕಾಗಿತ್ತು, ಫಾರ್ ಸಮ್ ರೀಸನ್ ರಿಜೆಕ್ಟ್ ಆಗ್ಬೇಕಾಗಿತ್ತು ಬೇಬಿ. ಸೊ he finds that and he comes back and she'll also come back, and ಅಪ್ಪ ಅಮ್ಮನ ಜೊತೆ ಮಾತಾಡ್ತಾರೆ. is something went wrong like this? Yes, they say ನಮ್ಗೆ ಅವಾಗ ತುಂಬಾ ಬಡತನ ಇತ್ತು, ಸೊ ಈಗಲೇ ಮಗು ಬೇಡ ಅಂತ ನಾವು ಅಬಾರ್ಟ್ ಮಾಡ್ಬೇಕು ಅನ್ಕೊಂಡು ತುಂಬಾ ಟ್ರೈ ಮಾಡಿದ್ವಿ, ಬಟ್ ತುಂಬಾ ಟೈಮ್ ಆಗೋಯ್ತು. ಸೊ ದೆನ್ ಲೈಕ್ ಡಾಕ್ಟರ್ ಟೋಲ್ಡ್ ನಾಟ್ ಟು ಡೂ ದಟ್, ಸೊ ವಿ ಕಂಟಿನ್ಯೂ ದ ಪ್ರೆಗ್ನೆನ್ಸಿ. ಅಂಡ್ ಅದು ತುಂಬಾ ಚಿಕ್ಕ ವಯಸ್ಸಲ್ಲೇ ನಾವು ಮಾತಾಡ್ತಾ ಇದ್ವಿ, ಇವಳು ಬೇಡವಾಗಿತ್ತೇನೋ, ಬಟ್ ಸ್ವಲ್ಪ ದಿನದಲ್ಲೇ ಎಲ್ಲ ಸರಿ ಹೋಯ್ತು. ಅರ್ಲಿ ಚೈಲ್ಡ್ಹುಡ್ ಅಲ್ಲಿ ಮಾತ್ರ ಮಾತಾಡ್ತಾ ಇದ್ವಿ, ಆಮೇಲೆ ನಾವು ಅದನ್ನ ಮಾತಾಡಿಲ್ಲ ಅಂತ. ಹೌ ಮೆನಿ ಆಫ್ ಯು ವಿತ್ ಮೀ ಟೈಪ್ ಯು ಅಂದ್ಬಿಟ್ಟು? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಟೈಪ್ ಯು ವಿತ್ ಯು ಸತ್ಯ ಅಂದ್ಬಿಟ್ಟು. ಓಕೆ, ಲಿಸನ್ ಟು ದಿಸ್. ನಮ್ಮ ಜೀವನ, whoever we are today, 0 to 6 to 7 years ಅಲ್ಲಿ, 0 to 6 to 7 years ಅಲ್ಲಿ ನಮ್ಮ ಸೂಕ್ತ ಮನಸ್ಸಿನಲ್ಲಿ ಏನೇನೆಲ್ಲ ಕೋರ್ ಪರ್ಸನಾಲಿಟೀಸ್ಗಳು ಕೂತ್ಕೊಂಡ್ಬಿಡುತ್ತೆ. I repeat this word called core personalities, core beliefs, core ಮೌಲ್ಯಗಳು, core ಮೂಲ ಮೌಲ್ಯಗಳು. That is your personality, that is your life. Okay, so ನಮ್ಮ ಒಂದು ಚೈಲ್ಡ್ಹುಡ್ ಏನಿದೆ, ನಮ್ಮ ಲೈಫ್ ಡಿಫೈನ್ ಆಗೋಯ್ತು ಅವಾಗ. ಬಿಫೋರ್ ಬರ್ತ್ ಇಟ್ ಸೆಲ್ಫ್ ಇಸ್ ಅವರ್ ಸಬ್ ಕಾನ್ಶಿಯಸ್ ಅಲ್ಲಿ ನಮ್ಮ ಪರ್ಸನಾಲಿಟಿ ಕ್ರಿಯೇಟ್ ಆಗಕ್ಕೆ ಶುರು ಆಗುತ್ತೆ. ನಮ್ಮ ತಂದೆ ತಾಯಿಗಳು ಯಾವ ರೀತಿ ವಾಸ ಮಾಡ್ತಾರೆ, ಯಾವ ಮನೇಲಿ ಇರ್ತಾರೆ, ಯಾವ ಪರಿಸರದಲ್ಲಿ ಇರ್ತಾರೆ, ಯಾವ ರೀತಿಯಾದಂತಹ ಮಾತುಕತೆ ಮಾತಾಡ್ತಾರೆ, ಹೆಂಗೆ ಎದೊಳ್ತಾರೆ, ಕೂತ್ಕೊಳ್ತಾರೆ, ವಾಟ್ ದೇ ಡಿಸ್ಕಸ್ ಅಲಾಂಗ್ ವಿತ್ ದಮ್, ಆರ್ ಹ್ಯಾಪಿ ಆರ್ ಸ್ಯಾಡ್, ಆಲ್ವೇಸ್ ಫೈಟಿಂಗ್, ಯಾವಾಗ್ಲೂ ಮ್ಯೂಸಿಕ್ ಅಲ್ಲಿ ಇರ್ತಾರೆ, ಸಂತೋಷವಾಗಿರ್ತಾರೆ, ಎಲ್ಲಾದ್ರಲ್ಲೂ ಹ್ಯಾಪಿ ಕಾಣ್ತಾ ಇದ್ದಾರೆ, ಆರೋಗ್ಯವಾಗಿದ್ದಾರೆ, ಉಲ್ಲಾಸವಾಗಿದ್ದಾರೆ, ಹಣ, ಹೆಸರು, ಕೀರ್ತಿ, ಸೇವೆ ಎಲ್ಲ ಇದೆ. ಅಂಡ್ ದಟ್ ಈಸ್ ಗೆಟ್ ಇಂಪ್ರೆಸ್ಡ್ ವಿತ್ ದ ಚೈಲ್ಡ್. If it is opposite, it's an opposite, right?
ಸೊ ಟೈಪ್ ಆಲ್ ಆಫ್ ಯು CP, ಕೋರ್ ಪರ್ಸನಾಲಿಟಿ. ಈ ಕಾನ್ಸೆಪ್ಟ್ ಅರ್ಥ ಆದ್ರೆ ಎಲ್ರಿಗೂ ಟೈಪ್ CP, ಕೋರ್ ಪರ್ಸನಾಲಿಟಿ. So now let me explain you human life. If you have understood this core personality, then it makes sense that if I explain you human life. Now ಹುಟ್ಟಿದಾಗ we only born with our basic personality. We call it as physical personality. Human being has the 5 personalities. 5 personalities ಇದೆ. ಮೊದಲನೇದು we have a human body. This is our physical body, ಕಣ್ಣಿಗೆ ಕಾಣೋ ಬಾಡಿ. ಇದಕ್ಕೊಂದು ಊಟ ತಿಂಡಿ ಹಾಕಿದ್ರೆ ಸಾಕು, ನೀರು ಗೊಬ್ಬರ ಹಾಕಿದಾಗೆ ಗಿಡ ಬೆಳ್ಕೊಂಡು ಹೋಗೋಗೆ ದೇಹ ಬೆಳೀತಾ ಹೋಗುತ್ತೆ. But human body has a more power. What? More power, not from the only body. There is another personalities. What is that? ಮನುಷ್ಯನ ಒಂದು ಮಗು ಹುಟ್ಟುತ್ತಲ್ವಾ, ಹುಟ್ಟಿದಾಗ ಬರೀ ದೇಹ ಮಾತ್ರ ಇರುತ್ತೆ. ಯಾವಾಗ ಹುಟ್ಟಿದ ತಕ್ಷಣ ಪಂಚೇಂದ್ರಿಯಗಳು ಓಪನ್ ಆಗುತ್ತೆ. ಟೈಪ್ 5P, ಪಂಚೇಂದ್ರಿಯಗಳು. 5P, ಪಂಚೇಂದ್ರಿಯಗಳು. ಕಣ್ಣು, ಸ್ಮೆಲ್, ಟಚ್, ಸೌಂಡ್, ರೈಟ್, ಟೇಸ್ಟ್, ರೈಟ್. ಈ 5 ಪರ್ಸನಾಲಿಟೀಸ್ ಏನಾಗುತ್ತೆ, ಯಾವಾಗ ಆಕ್ಟಿವೇಟ್ ಆಗುತ್ತೆ, ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್ ವೆರಿ ಕ್ಲಿಯರ್ಲಿ. ನಮ್ಮ ಪಂಚೇಂದ್ರಿಯಗಳು ಯಾವಾಗ ಓಪನ್ ಆಗುತ್ತೆ, ಭೂಮಿಗೆ ಬಂದಿದ ತಕ್ಷಣ ಪಂಚಭೂತಗಳು ಕನೆಕ್ಟ್ ಆಗುತ್ತೆ. ಪಂಚೇಂದ್ರಿಯಾಸ್ ಇಸ್ ಕನೆಕ್ಟೆಡ್ ಟು ಪಂಚಭೂತಾಸ್. ಸಮಥಿಂಗ್ ನ್ಯೂ ಕಾಲ್ಡ್ ಮೈಂಡ್ ಅನ್ನೋದು ಎಕ್ಸಿಸ್ಟ್ ಆಗುತ್ತೆ. ಮೈಂಡ್ ಅನ್ನೋದು ಅಲ್ಲಿವರೆಗೂ ಇರ್ಲಿಲ್ಲ, ಮನಸ್ಸು ಅನ್ನೋದು ಇರ್ಲಿಲ್ಲ. ಮೊದಲು ಬರೀ ದೇಹ ಮಾತ್ರ ಇತ್ತು ತಾಯಿ ಗರ್ಭದಲ್ಲಿ. ತಾಯಿ ಗರ್ಭದಿಂದ ಹೊರಗಡೆ ಬಂದ್ಮೇಲೆ ನಮ್ಗೆ ಏನಾಗುತ್ತೆ, ವಿ ಗೆಟ್ ದಿಸ್ ಬಾಡಿ ಅಂಡ್ ಫ್ರಮ್ ಬಾಡಿ ವಿ ಆಕ್ಟಿವೇಟ್ ಅವರ್ ಸೆಲ್ಫ್ ಕಾಲ್ಡ್ ಮೈಂಡ್, ಮನಸ್ಸು. ಟೈಪ್ ಆಲ್ ಆಫ್ ಯು ಮೈಂಡ್. ಓಕೆ, ನಾವು ಮಗುಗೆ ಅಲ್ಲಿವರೆಗೂ ಬರೀ ಬಾಡಿ, ಗಂಡು ಅಥವಾ ಹೆಣ್ಣು ಅಷ್ಟೇ. ಆ ಮೈಂಡ್ ಹಿಂಗ್ ಕ್ರಿಯೇಟ್ ಆಗುತ್ತೆ. 2-3 ಎಕ್ಸಾಂಪಲ್ಸ್. ಮೊದಲನೇದು, ತಾಯಿ ಏನ್ ಮಾಡ್ತಾರೆ, ಮಗುನ ಹತ್ರ ಇಟ್ಕೊಂಡು ಅಮ್ಮ, ಅಪ್ಪ, ಅಣ್ಣ, ಅಜ್ಜಿ, ಅಕ್ಕ. ಸಿ, ಇಟ್ಸ್ ವೆರಿ ಈಸಿ ಟು ಪ್ರೊನೌನ್ಸ್. ಮಗುಗೆ ಬಾಯಿ ತಿರ್ಗಲ್ಲ ಅಲ್ವಾ, ಆ ಈಸಿ, ನ್ಯಾಚುರಲ್ ಆಗಿ ಬಾಯಿ ಆ ಓಪನ್ ಆಗುತ್ತೆ. ಸೊ ಮಗುಗೇನಾಗುತ್ತೆ, ಕಂಟಿನ್ಯೂಸ್ ಆಗಿ ಕಣ್ಣು, ಕಿವಿ, ಮೂಗು ಯಾವುದು ಅದು ಕನೆಕ್ಟ್ ಆಗುತ್ತೆ. ಇಟ್ಸ್ ವೆರಿ ಈಸಿ. ಸೊ ದ ವರ್ಡ್ಸ್ ಆ ಇಸ್ ವೆರಿ ಈಸಿ. ಎಲ್ಲ ಬೇಸ್ ವರ್ಡ್ಸ್ ಆ ಇಂದ ಸ್ಟಾರ್ಟ್ ಆಗುತ್ತೆ. ಈಸಿ ಟು ಪ್ರೊನೌನ್ಸ್. ಆ, ಅಮ್ಮ, ವೆರಿ ಈಸಿ ಟು ಪ್ರೊನೌನ್ಸ್. ಸೊ ಮಗುಗ ಅಮ್ಮ ತೋರಿಸಿ ಅಮ್ಮ, ಅಮ್ಮ, ಅಪ್ಪ, ಅಣ್ಣ. ಸೊ ಮಗುಗೆ ಪಿಕ್ಚರ್ ಪ್ಲಸ್ ಸೌಂಡ್ ಎರಡು ಒಳಗಡೆ ಮನಸ್ಸಲ್ಲಿ ಕೂತಾ ಹೋಗುತ್ತೆ. ಲಿಸನ್ ಟು ದಿಸ್ ಕೇರ್ಫುಲಿ. ಸೌಂಡ್, ಪಿಕ್ಚರ್, ಮೂರನೇದು ಎಮೋಷನ್ಸ್. ಇದು ಮೂರು ಕೂತ್ಕೊಂಡು ಮನಸ್ಸಿನ ಮೇಲೆ ಪಿಕ್ಚರ್ಸ್ ಕೂತ್ಕೊಳ್ತಾ ಹೋಗುತ್ತೆ. How many of you are getting this what I am telling? ಅಮ್ಮ ಅಂದ ತಕ್ಷಣ ಅಮ್ಮನ ಚಿತ್ರ, ಅಮ್ಮನ ಸೌಂಡ್ ಪದ, ಮೂರನೇದು ಫೀಲಿಂಗ್. ಅಮ್ಮ ಅಂದ ತಕ್ಷಣ ಏನ್ ಬರುತ್ತೆ ಎಲ್ರಿಗೂ? ಗಾಡ್. ಬಿಕಾಸ್ ಮಮ್ಮ ಕೇರ್ಸ್, ಮಮ್ಮ ಲವ್ಸ್, ಮಮ್ಮ ಫೀಡ್ಸ್, ಅಮ್ಮ ಎವ್ರಿಥಿಂಗ್, ಪ್ರತಿಯೊಂದಕ್ಕೂ ಅಮ್ಮ. ಕರೆಕ್ಟ್? ಅಮ್ಮ ಮೀನ್ಸ್ ವರ್ಲ್ಡ್. Appa means ATM center. Sorry. Appa means many things more than money. Correct? So, how many of you are getting this? Core personality in create ಆಗುತ್ತೆ ಹೇಳ್ಕೊಡ್ತಾ ಇದೀನಿ ಎಲ್ರಿಗೂ. ನಮ್ಮ ಮೈಂಡ್ ಅಲ್ಲಿ ಪದ, ಪಿಕ್ಚರ್, ಚಿತ್ರ, ಭಾವನೆ, ಇದು ಮೂರು ಸೇರಿ ಕೋರ್ ಪರ್ಸನಾಲಿಟಿಗಳು ಬಿಲ್ಡ್ ಆಗೋಕೆ ಶುರು ಆಗುತ್ತೆ. ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್, ಟೈಪ್ ಅಮ್ಮ. 0 to 6 years, everybody loves Amma. There is no doubt in that. For everything is Amma required. ಕೆಲವ್ರಿಗೆ ಇನ್ನೂ ಸ್ವಲ್ಪ ಜಾಸ್ತಿ, 12 ವರ್ಷ ಆದ್ಮೇಲೆ, ಕೆಲವ್ರು 18 ವರ್ಷ ಆದ್ರೂ, ಕೆಲವ್ರು 48 ವರ್ಷ ಆದ್ರೂ ಅಮ್ಮ ಬೇಕೆಲ್ಲದಕ್ಕೂ. ಓಕೆ, ಗುಡ್. ಐ ಆಮ್ ವೆರಿ ಹ್ಯಾಪಿ ಸೋ ಮೆನಿ ಆಫ್ ಯು ಆರ್ ಗೆಟಿಂಗ್ ದಿಸ್ ಕಾನ್ಸೆಪ್ಟ್, ಬೇಸಿಕ್ ಅಮ್ಮ. ವೆರಿ ನೈಸ್. ನಾವು ಸ್ಲೋಲಿ ಏನಾಗುತ್ತೆ, ಮಗುಗೆ ಮೈಂಡ್ ಅಲ್ಲಿ 2 ಭಾಗ ಇದೆ. When child is born, only one manasu. There is a subconscious mind. Slowly conscious mind ಅನ್ನೋದೊಂದು ಬರುತ್ತೆ. ಎಕ್ಸಾಂಪಲ್, ನಮ್ಮ ಕಂಪ್ಯೂಟರ್ ಏನ್ ಕೆಲಸ ಮಾಡುತ್ತೆ, there is something called screen. ಡೆಸ್ಕ್ಟಾಪ್ ಅಲ್ಲಿ ಮೇಲೆ ಸ್ಕ್ರೀನ್ ಇರುತ್ತೆ.
ಇನ್ನೊಂದು ಹಾರ್ಡ್ ಡಿಸ್ಕ್ ಇರುತ್ತೆ. ಸೊ ಸ್ಕ್ರೀನ್ ಮೇಲೆ ಅಂದ್ರೆ ನಮ್ಮ ಡೆಸ್ಕ್ ಟಾಪ್ ಮೇಲೆ ಮೇಲ್ಗಡೆ ಎಷ್ಟು ಸತಿ ತುಂಬಕ್ ಸಾಧ್ಯ? ಇಟ್ ಇಸ್ ಓನ್ಲಿ ಅ ವಿಸಿಬಲ್, ನೋಡ್ಲಿಕ್ಕೆ, ವರ್ಕ್ ಮಾಡ್ಲಿಕ್ಕೆ. ಮೆಮೊರಿ ತುಂಬೋಗ್ಬಿಡುತ್ತೆ ಜಾಸ್ತಿ ಇಟ್ಟಿದ್ರೆ. ಆಟೋಮೆಟಿಕಲಿ ನಾವು ತಳ್ಳಬೇಕು, ಇಲ್ಲ ಅಂದ್ರೆ ಆಟೋ ಸಿಸ್ಟಮ್ ಇರಬೇಕು. ಬಟ್ ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಸಮಥಿಂಗ್ ಅಮೇಸಿಂಗ್ ಸಿಸ್ಟಮ್ ಟು ಆಲ್ ಆಫ್ ಅಸ್. ಈಗ ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಆಕ್ಟಿವ್ ಆಗಿದ್ದೀವಿ, ಕಾನ್ಶಿಯಸ್ ಆಗಿದ್ದೀವಿ. ಬಟ್ ಸಬ್ ಕಾನ್ಶಿಯಸ್ 24 hours ಕೆಲಸ ಮಾಡ್ತಾ ಇರುತ್ತೆ. ಸುಪ್ತ ಮನಸ್ಸು, ಜಾಗೃತ ಮನಸ್ಸು ಅಂತ ಎರಡು ಕ್ರಿಯೇಟ್ ಆಗುತ್ತೆ. ಹುಟ್ಟಿದಾಗ ಒಂದೇ ಬಾಡಿ, ಎರಡನೇದು ಮೈಂಡ್ ಬಂತು ಅಂದ್ರೆ ಮನಸ್ಸು ಬಂತು, ಮನಸ್ಸಿನ ಎರಡು ಭಾಗ ಬೆಳೆಯಕ್ಕೆ ಶುರು ಆಗುತ್ತೆ. ಸುಪ್ತ ಮನಸ್ಸು ಆಲ್ಮೋಸ್ಟ್ 87 ಭಾಗ, ಕೆಲವು 90% ಅಂತ ಕರೀತಾರೆ. ಕಾನ್ಶಿಯಸ್ ಮೈಂಡ್ 10% ಅಂತ ಕರೀತಾರೆ. ಸೊ ಲೆಟ್ ಅಸ್ ಟೇಕ್ ಇಟ್ 90-10. 10% ಕಾನ್ಶಿಯಸ್ ಮನಸ್ಸು ಅಂದ್ರೆ ಜಾಗೃತ ಮನಸ್ಸು, ಸಬ್ ಕಾನ್ಶಿಯಸ್ 90%. How many of you understood this? Type 90/10, 90/10 if you understood this. ಯಾಕಂದ್ರೆ this is concept is very important. ಸೂಕ್ತ ಮನಸ್ಸು ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅದು ಶಕ್ತಿ ಜಾಗೃತಗೊಳಿಸಕ್ಕಾಗೋದು. ಸೂಕ್ತ ಮನಸ್ಸು ಯಾಕೆ ಜಾಗೃತ ಮಾಡ್ಕೊಳಕ್ ಆಗಲ್ಲ ಅಂತ ಗೊತ್ತಾಗಕ್ಕೆ ಸಾಧ್ಯವಾಗೋದು ಅದು ಏನಂತ ತಿಳ್ಕೊಂಡ್ರೆ ಮಾತ್ರ. ಅದರ್ವೈಸ್ ಯು ಕ್ಯಾನ್ ನೆವರ್ ಅಂಡರ್ಸ್ಟ್ಯಾಂಡ್ ದಿಸ್. 90 ಇಫ್ ಯು ಅಂಡರ್ಸ್ಟುಡ್ ಮಾತ್ರ ಟೈಪ್ ಮಾಡಿ, ಅರ್ಥ ಆಗಿಲ್ಲ ಅಂದ್ರೆ ಬಿಟ್ಬಿಡಿ. ಸೊ ಏನಾಗುತ್ತೆ, ಕಾನ್ಶಿಯಸ್ ನಮ್ಗಿರಲ್ಲ. ಬರೀ ಅಮ್ಮ ಅಪ್ಪ, ಬೇಸಿಕ್ ಊಟ ತಿಂಡಿ ನೀರು ಏನೇ ಸಿಕ್ಕಿದ್ರು ಬಾಯಿಗೆ ಹಾಕೊಂತಾ ಹೋಗ್ತೀವಿ. ಸ್ಲೋಲಿ ಮಗು ನಡೆಯಕ್ ಕಲಿಯುತ್ತೆ. ಮಗು ನಡೆಯಕ್ ಕಲ್ತಕ್ ಶುರು ಆಗುತ್ತೆ. ಏನ್ ಮಾಡುತ್ತೆ, ಬಾಯಿಗೆ ಹೋಗ್ಬಿಟ್ಟು ಏನೋ ಹಾಕೊಂಡಿರುತ್ತೆ. ಪಪ್ಪ ಬಂದು ತಪ್ಪೊಳೆ, ನಾನ್ ವೆಜ್ಜು, ಅದು ಅಂಡ ಮೊಟ್ಟೆ ತಿನ್ನಂಗಿಲ್ಲ, ಇದು ಕೋಳಿ ಪೀಸು ನೀನ್ ತಿನ್ನಂಗಿಲ್ಲ, ನೀನು ವೆಜಿಟೇರಿಯನ್. ಕರೆಕ್ಟ್? ಕೆಲವ್ರು ಏನ್ ಮಾಡ್ತಾರೆ, ಬಾಯಿಗೆ ಇದು ಮಣ್ಣು ತಿನ್ನಂಗಿಲ್ಲ, ಇದು ಕಲ್ಲು ಸಿಕ್ಕಿದ್ಲ ಬಾಯಿಗೆ ಹಾಕೋಕೂಡ್ದು. ಸೊ ದ ಚೈಲ್ಡ್ ವಿಲ್ ಬಿಲ್ಡ್ ಅ ಕಾನ್ಶಿಯಸ್ ಮೈಂಡ್. ಇದು ತಿನ್ಕೂಡ್ದು, ಇದು ತಿನ್ಬೇಕು. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ದಟ್ ಇಸ್ ಕಾಲ್ಡ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ ನಾವು. ಚೈಲ್ಡ್ ವೆನ್ ಇಟ್ ಬಿಲ್ಡ್ಸ್ ಇಟ್ಸ್ ಓನ್ ಕೇಪಬಿಲಿಟಿ ಟು ಡಿಸ್ಕ್ರಿಮಿನೇಟ್ ರೈಟ್ ಅಂಡ್ ರಾಂಗ್, ಸರಿ ತಪ್ಪನ್ನ ಅರ್ಥ ಮಾಡಿಸೋ ಶಕ್ತಿ ಯಾವಾಗ ಬರುತ್ತೆ? ಕಾನ್ಶಿಯಸ್ ಮೈಂಡ್ ಬಿಲ್ಡ್ ಆದ್ಮೇಲೆ. ಕಾನ್ಶಿಯಸ್ ಮೈಂಡ್ ಹೆಂಗ್ ಬಿಲ್ಡ್ ಆಗುತ್ತೆ ಕೇಳಿಸ್ಕೊಳ್ಳಿ. ಮಗುಗೆ ಸರಿ ತಪ್ಪು ಗೊತ್ತಿಲ್ಲ. ನಾನು ನೀವು ಎಲ್ಲಾ ಮಾಡಿರೋದು ಏನದು, ನಮ್ಮ 1 2 3 ಇತ್ತಲ್ವಾ, 1 2 3 ಅದೇ 1 2 ಗೊತ್ತಲ್ವಾ, ಬೆಡ್ ಮೇಲೆ ಮಾಡ್ಕೊಂತಾ ಇದ್ವಿ, ತಟ್ಟೆ ಮೇಲೆ ಜೀ ಅಂತ ಬಿಟ್ಟಿದೀವಿ, ಜೀ ಅಂತ ನಮ್ಮ ಬಾಯಿಗೂ ಬಂದಿದೆ. We did not know what is right and wrong. There is no control on the senses. ಆಮೇಲೆ ಏನ್ ಮಾಡಿದ್ವಿ, ಅದನ್ನೇ ಹಾಕಿ ತಿಂದಿದ್ದೀವಿ, ಏನೇನೋ ಮಾಡಿದ್ದೀವಿ, ಉಜ್ಜಿದ್ದೀವಿ. ಕರೆಕ್ಟ್? ಸೊ ವಿ ಡಿಡ್ ನಾಟ್ ಹ್ಯಾಡ್ ಎ ಕಾನ್ಶಿಯಸ್ ಮೈಂಡ್ ದೇರ್. ಸರಿ ತಪ್ಪು ಗೊತ್ತಿಲ್ಲ. ಆ ಟೈಮಲ್ಲಿ ಏನ್ ಮಾಡಿದ್ವಿ, ಚಾಕು ಮುಟ್ಟಿದ್ದೀವಿ, ಕೈ ಕುಯ್ಕೊಂಡಿದ್ದೀವಿ, ಬೆಂಕಿ ಮುಟ್ಟಿದ್ದೀವಿ, ನೋವು ಮಾಡ್ಕೊಂಡಿದ್ದೀವಿ. ಐ ಹ್ಯಾವ್ ಸೀನ್ ಮೈ ತಂಗಿ ಮಗ ಮನೆಯಲ್ಲಿ ಚಿಕ್ಕ ವಯಸ್ಸಲ್ಲಿ ತಳ್ಕೊಂಡು ಬಂದು ದೂರದಲ್ಲಿ ನಿಂತ್ಕೊಂಡಿದ್ವಿ. ಮುಟ್ಬೇಡ ಮುಟ್ಬೇಡ, ಅದು ಕುಕ್ಕರು ಬಿಸಿ 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 ಅಂತ ಒಂದು ಅರ್ಥ ಆಗಿಲ್ಲ, ಹಿಟ್ ಹಚ್ಚಿದ ಕುಕ್ಕರ್ ಬಿಸಿ ಬಿಸಿ ಗೊತ್ತಾಯ್ತು ನನಗೆ. ಆಮೇಲೆ ಏನ್ ಮಾಡ್ದ, ಎಲ್ರಿಗೂ ಕೈ ತೋರ್ಸು, ಅಬ್ಬು ಅಬ್ಬು. 2 ಸತಿ 3 ಸತಿ ಅವನಿಗೆ ಬಿಸಿ ಟಚ್ ಆದ್ಮೇಲೆ ಹಿ ಸ್ಲೋಲಿ ದ ಚೈಲ್ಡ್ ಬಿಕಮ್ 2.5 years. ದ ಚೈಲ್ಡ್ ರಿಯಲೈಸ್ ಕುಕ್ಕರ್ ಬಿಸಿ ಇರುತ್ತೆ, ಸಮಟೈಮ್ಸ್ ತಣ್ಣಗಿರುತ್ತೆ. ಬಿಸಿ ಇರ್ಬೇಕಾದ್ರೆ ನಾನು ಮುಟ್ಕುಡ್ದು ನೋಡಿ ಮುಟ್ಟಬೇಕು. ಟೈಪ್ ಹಾಟ್. ಎಷ್ಟು ಜನಕ್ಕೆ ಅರ್ಥ ಆಯ್ತು ಇವಾಗ ಹೇಳಿದ್ದು? ಯಾವ್ದು ಮುಟ್ಬೇಕು ಮುಟ್ಕುಡು ಅರ್ಥ ಆಗಿರೋದಕ್ಕೆ ಮಗುಗೆ ಕಾನ್ಶಿಯಸ್ ಮೈಂಡ್ ಬಿಲ್ಡ್ ಆಯ್ತು. ಹಾಟ್, ಟೈಪ್ ಹಾಟ್ ಅಂತ. Now you understood this much. Hot, ಮುಟ್ಕುಡ್ದು. Child will build that conscious mind. ಇದು ತಪ್ಪು, ಇದು ಸರಿ. Slowly the child will become conscious mind and subconscious mind. Listen, 0 to 6 years ವರೆಗೂ ಮಗುಗೆ ತನ್ನದೇ ಆದಂತಹ ಸ್ವಂತ ಬುದ್ಧಿ ಶಕ್ತಿ, ಸರಿ ತಪ್ಪು ಅಳತೆ ಮಾಡೋದಿರಲ್ಲ. ಚೈಲ್ಡ್ ಓನ್ಲಿ ದ ರಿಸೀವಿಂಗ್ ಎಂಡ್ ಅಲ್ಲಿ ಇರುತ್ತೆ. ಅಪ್ಪ ಏನ್ ಮಾಡಿದ್ರು, ಅಮ್ಮ ಏನ್ ಮಾಡಿದ್ರು, ಅಮ್ಮ ಏನ್ ಮಾಡಿದ್ರು ಅಥವಾ ಪ್ರಪಂಚ ಏನ್ ಮಾಡ್ತು, ಅದು ಮಗು ಅಕ್ಕಪಕ್ಕದಲ್ಲಿ ಅಣ್ಣ ತಮ್ಮ ದೊಡ್ಡಪ್ಪ ಚಿಕ್ಕಮ್ಮ ಅಜ್ಜಿ ತಾತ ಮಾಂಟೆಸರಿಗೆ ಹೋಯ್ತು, ಅಲ್ಲಿ ಏನ್ ಟೀಚರ್ ಹೇಳ್ಕೊಟ್ರು, ಹೆಂಗಿದ್ದಾರೆ ಜನ, ಏನ್ ಹೇಳಿದ್ರು ಅನ್ನೋದಕ್ಕಿಂತ ಕಣ್ಣಲ್ಲಿ ನೋಡಿ 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 ಸಬ್ ಕಾನ್ಶಿಯಸ್ ಅಲ್ಲಿ ಇಂಪ್ರೆಷನ್ಸ್ ಕುಟ್ಕೊಂತ ಹೋಗುತ್ತೆ. And then child will go to next level. ನಾನು ಸಬ್ ಕಾನ್ಶಿಯಸ್ ಬಿಟ್ಬಿಟ್ಟು ಸ್ವಲ್ಪ ಬೇರೆ ಪರ್ಸನಾಲಿಟಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಇವಾಗ ಇಂಟೆಲಿಜೆನ್ಸ್ ಅಂತ ಒಂದು ಬರುತ್ತೆ. ಏನ್ ಇಂಟೆಲಿಜೆನ್ಸ್ ಅಂದ್ರೆ, ದ ಚೈಲ್ಡ್ ವಿಲ್ ಗೋ ಟು ಕಾಲೇಜ್, ಸ್ಕೂಲ್. ಸೊ ಅಲ್ಲಿ ಟೀಚರ್ ಇದು ಸರಿ ಇದು ತಪ್ಪು ಅಂತ ಹೇಳ್ತಾರೆ. ಸ್ಲೋಲಿ ಮಗು ತನ್ನದೇ ಆದಂತಹ ವಿವೇಚನೆನ ಬೆಳೆಸ್ಕೊಳುತ್ತೆ. ಸರಿ ತಪ್ಪು ವಿವೇಚನೆ ಬೆಳೆಸ್ಕೊಳುತ್ತೆ. ಇಟ್ ಕಾಲ್ಡ್ ಇಂಟೆಲಿಜೆನ್ಸ್. ಅಂಡ್ ಸ್ಲೋಲಿ ಅಲ್ಲೇನಾಗುತ್ತೆ, ಸ್ಕೂಲಲ್ಲಿ ಒಂದು ಇಂಟೆಲಿಜೆನ್ಸ್, ಸ್ಕೂಲಲ್ಲಿ ಇದ್ರೆ ನೀನು ಹಿಂಗಿರ್ಬೇಕು, ಇದು ಸರಿ ಇದು ತಪ್ಪು. ಫ್ರೆಂಡ್ಸ್ ಗಳ ಜೊತೆ ಹೋದಾಗ ಸ್ಕೂಲ್ ಫ್ರೆಂಡ್ಸ್ ಅಲ್ಲಿ ಇದು ಸರಿ ಇದು ತಪ್ಪು ಅಂತ ಬಿಲ್ಡ್ ಆಗುತ್ತೆ. ಅಂಡ್ ದೆನ್ ಮನೆ ಹತ್ರ ಬಂದ್ರೆ ಮನೆ ಫ್ರೆಂಡ್ಸು, ಟ್ಯೂಷನ್ ಫ್ರೆಂಡ್ಸು, ಟೆಂಪಲ್ಗೆ ಹೋದ್ರೆ ಟೆಂಪಲ್ ಫ್ರೆಂಡ್ಸು,
ಲೈಕ್ ದಿಸ್ ಅತ್ತೆ ಮನೆ ಕಡೆ ಒಂದು, ಮಾವನ ಮನೆ ಕಡೆ ಒಂದು, ಅಜ್ಜಿ ಮನೆ ಕಡೆ ಒಂದು, ಅಮ್ಮನ ಮನೆ ಕಡೆ ಒಂದು, ಲೈಕ್ ದಟ್ ಸೋ ಮೆನಿ ಥಿಂಗ್ಸ್ ರೈಟ್ ರಾಂಗ್ ಇಂಟೆಲಿಜೆನ್ಸ್ ಬೆಳೆಯಕ್ಕೆ ಶುರು ಆಗುತ್ತೆ. ಸ್ಲೋಲಿ ಮಗು ಯಾವಾಗ ಬುದ್ಧಿವಂತ ಅಂತ ಕರಿತೀವಿ, ವೆನ್ ದ ಚೈಲ್ಡ್ ಬಿಲ್ಡ್ಸ್ ಇಟ್ಸ್ ಓನ್ ರೈಟ್ ರಾಂಗ್ ನ ಅಳತೆ ಮಾಡಿ ರೈಟ್ ನ ಫಾಲೋ ಮಾಡೋದು, ರಾಂಗ್ ನ ನಿಲ್ಸೋದು ಮಾಡೋದನ್ನ ಮಗುನ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಇಂಟೆಲೆಕ್ಚುಯಲ್ ಚೈಲ್ಡ್, ಬುದ್ಧಿವಂತ ಮಗು ಅಂತ ಕರಿತೀವಿ. ಹೌ ಮೆನಿ ಆಫ್ ಯು ಅಂಡರ್ಸ್ಟುಡ್ ದಿಸ್? ಟೈಪ್ INT, ಇಂಟೆಲಿಜೆನ್ಸ್. ಈ ಪರ್ಸನಾಲಿಟಿ ಅರ್ಥ ಆಗಿರೋದು. ಬಟ್ ಈ ಪರ್ಸನಾಲಿಟಿ ಬಿಲ್ಡ್ ಆಗೋದು ಯಾವಾಗ ಅಂದ್ರೆ ಇಟ್ಸ್ ಮೋರ್ ದೆನ್ 10 years ಆರ್ 8 years 7 years ಆದ್ಮೇಲೆ ತನ್ನದೇ ಆದಂತ ಬುದ್ಧಿಶಕ್ತಿ ಬಿಲ್ಡ್ ಆಗುತ್ತೆ. ಇನ್ನೊಂದು ಪರ್ಸನಾಲಿಟಿ ಇದೆ, ಯಾವ್ದದು? ಬಾಡಿ, ಮೈಂಡ್, ಇಂಟೆಲಿಜೆನ್ಸ್. ಅದಕ್ಕಿಂತ ಇನ್ನೊಂದು ದೊಡ್ಡ ಪರ್ಸನಾಲಿಟಿ ಇಸ್ ಎಮೋಷನಲ್ ಪರ್ಸನಾಲಿಟಿ, ಭಾವನಾತ್ಮಕ ವ್ಯಕ್ತಿತ್ವ. ವಾಟ್ ಇಸ್ ದಟ್? ಎಮೋಷನಲ್ ಪರ್ಸನಾಲಿಟಿ, ಭಾವನಾತ್ಮಕ ವ್ಯಕ್ತಿತ್ವ. ಈ ಭಾವನಾತ್ಮಕ ವ್ಯಕ್ತಿತ್ವ ಇಟ್ಸ್ ಎ ಡ್ರೈವರ್ ಆಫ್ ಆಲ್ ದಿಸ್ ಥಿಂಗ್ಸ್. ಓಕೆ, ಅಲಾರಾಮ್ ಸೆಟ್ ಮಾಡ್ಕೊಂಡಿರ್ತೀವಿ ಬೆಳಗ್ಗೆ ಎದ್ದೇಳಬೇಕು ಅಂದ್ಬಿಟ್ಟು, ಕರೆಕ್ಟ್? ಅಲಾರಾಮ್ ಹೊಡಿತಾ ಇರುತ್ತೆ. ಅಯ್ಯೋ ಅಲಾರಾಮ್ ಹೊಡಿ. ತುಂಬಾ ಖುಷಿ, ಏನ್ ಮಾಡ್ತೀವಿ, ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹಿಡ್ಕೊಂಡ್ಬಿಡ್ತೀವಿ. ಎಕ್ಸರ್ಸೈಸ್ ಮಾಡು, ಓದು, ಬರಿ, ಪೇನ್ಫುಲ್, ಅವಾಯ್ಡ್ ಮಾಡ್ತೀವಿ. ವಾಟ್ ಈಸ್ ಎಮೋಷನ್ಸ್? ದೇರ್ ಇಸ್ ಓನ್ಲಿ 2 ಮೇಜರ್ ಎಮೋಷನ್ಸ್. ಒಂದು ಹ್ಯಾಪಿ, ಒಂದು ಕಷ್ಟ. ಹ್ಯಾಪಿ, ಈಸಿ ಅಂಡ್ ಟಫ್, ಹ್ಯಾಪಿ ಅಂಡ್ ಸ್ಯಾಡ್, ಕರೆಕ್ಟ್? ಸೊ ಯಾವ್ದು ಖುಷಿ ಆಗುತ್ತೆ ಅದನ್ನ ಅಡಾಪ್ಟ್ ಮಾಡ್ಕೊಳ್ತೀವಿ, ತುಂಬಾ ನಾವು ಮಾಡಕ್ಕೆ ಇಷ್ಟಪಡ್ತೀವಿ. ಯಾವ್ದು ಕಷ್ಟ, ಡಿಫಿಕಲ್ಟಿ, ನಾವು ದೂರ ಇಡ್ತೀವಿ. ದಿಸ್ ಇಸ್ ದ ನೇಚರ್ ಆಫ್ ಎವ್ರಿ ಅನಿಮಲ್. Very happy, easy, we like to adapt it. Difficulty, tough, we avoid it. Type EMO, emotional personality ಅರ್ಥ ಆಗಿದೆ ಅಂದ್ರೆ type EMO. Okay, now ಯಾರು ಜೀವನದಲ್ಲಿ ತುಂಬಾ ಎತ್ತರಕ್ಕೆ ಬೆಳೆಯೋದು? ಕಾನ್ಶಿಯಸ್ ಮೈಂಡ್ ನ ಗೆಲ್ಲೋದು, ಸಬ್ ಕಾನ್ಶಿಯಸ್ ವಿನ್ ಆಗೋದು, ನಮ್ಮ ರೈಟ್ ವ್ಯಾಲ್ಯೂಸ್, ಇಂಟೆಲಿಜೆನ್ಸ್ ನ ಗೆಲ್ಲಬೇಕು, ಬಿಲ್ಡ್ ಆಗಿರ್ಬೇಕು. ನಮ್ಗೆ ಭಾವನಾತ್ಮಕ ವ್ಯಕ್ತಿತ್ವ ನಮ್ಮ ಕಂಟ್ರೋಲ್ ಇರಬೇಕು. ವೆಲ್, ಐ ಎಲ್ಲಿ ಇಂಟ್ರೊಡ್ಯೂಸ್ ಟು ಯು ದಿಸ್ ಮಚ್ ನಾವು. ಎಮೋಷನ್ಸ್, ಚಿಕ್ಕ ಎಮೋಷನ್ಸ್ ನ ತಡ್ಕೊಳಕ್ ಆಗದಿರ ದೊಡ್ಡ PhD ಮಾಡಿರೋರು, ದೊಡ್ಡ ಸಾಧಕರು ಡಿಪ್ರೆಷನ್ ಬೆಳೀತಾರೆ, ಸುಸೈಡ್ ಮಾಡ್ಕೊಳ್ತಾರೆ. ಸೋ ಮೆನಿ ಇಶ್ಯೂಸ್ ಆರ್ ದೇರ್, ಫೈಟ್ ಮಾಡ್ತಾರೆ. ಲಾಂಗ್ ಥಿಂಗ್ಸ್ ಹ್ಯಾಪನ್ಸ್, ಕರೆಕ್ಟ್? ದಟ್ಸ್ ಕಾಲ್ಡ್ ಎಮೋಷನಲ್ ಸ್ಲೇವರಿ. So we will not touch all those things. I am only introducing 5 personalities. And next, 5th personality, there's a ನಮ್ಮ ಈ ಎಲ್ಲಾ 4 ಪರ್ಸನಾಲಿಟಿಗೆ ರೈಡರ್ ಇಸ್ ಸ್ಪಿರಿಟ್. ನಮ್ಮ ಸ್ಪಿರಿಚುವಲ್ ಪರ್ಸನಾಲಿಟಿ, ನಮ್ಮ ಜೀವ ಅಥವಾ ನಮ್ಮ ವಾಯು, ಆತ್ಮ, ಪ್ರಾಣ ಅಂತ ಏನ್ ಕರಿತೀವಿ, ದಟ್ ಈಸ್ ಎಮೋಷನ್, ಎನರ್ಜಿ ಬಾಡಿ. Absent of this, body is dead. Present of this, we are all alive. It's called life. ನಮ್ಮ ಆತ್ಮ ಶಕ್ತಿ, ಪ್ರಾಣ, ವಾಯು ಅಂತ ಕರಿತೀವಿ. Now let us, how many of you understood this human life? Type HM, human. Yes, Satya avare, we understood 5 personalities. ಇನ್ನು ತುಂಬಾ ಡೀಟೇಲ್ಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು, ಬಟ್ 1 hour ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ only I am introducing to all of you this, right? Because without introduction it's very difficult. Okay, nice. So many of you are following this. Wow, awesome. Now listen to this carefully. Nama core personality, I want all of you to tuck and the type on it, fata type on, because if you do this, you will come to know what is your real personality. So 0 to 6 years ಅಲ್ಲಿ ನಿಮ್ಮ ಒಳಗಡೆಯಿಂದ ಏನು ಕೂತಿರುತ್ತೆ, that's a driving force for your throughout life. ಅನ್ಕಾನ್ಶಿಯಸ್ಲಿ, ಸುಪ್ತ ಮನಸ್ಸಿನಲ್ಲಿ ಏನು ಭದ್ರ ಬುನಾದಿ ಕೂತ್ಕೊಂಡಿರುತ್ತೆ, ದಟ್ಸ್ ಎ ಡ್ರೈವಿಂಗ್ ಫೋರ್ಸ್ ಫಾರ್ ಥ್ರೋಟ್ ಯುವರ್ ಲೈಫ್. ಮೊದಲನೇದು, ದ ಮೂಮೆಂಟ್ ಐ ಟೆಲ್ ದಿಸ್, ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಆ ವರ್ಡ್ ನ ಬರೀಬೇಕು. ಲೈಫ್, ವಾಟ್ ಈಸ್ ದಟ್ ಯುವರ್ ಫ್ರಮ್ ಚೈಲ್ಡ್ಹುಡ್ ಯು ಹರ್ಡ್ ಅಬೌಟ್ ಲೈಫ್. ಡೋಂಟ್ ಸ್ಪೀಕ್ ಕಾನ್ಶಿಯಸ್ಲಿ, ಒಳಗಡೆಯಿಂದ. ಅಯ್ಯೋ ಲೈಫ್ ತುಂಬಾ ಈಸಿ ಅಲ್ಲ, ಸಾಗರ ಇದ್ದಂಗೆ, ಕಷ್ಟ, ಅದನ್ನ ದಾಟದಷ್ಟು ಈಸಿ ಅಲ್ಲ. Life is difficulty, challenging. We have to struggle a lot. Correct? Or what is that you have picked up from the childhood? Life is easy, beautiful, life is awesome.
ದೇವರು ಮನುಷ್ಯರ ಜೀವನ ಕೊಟ್ಟಿದ್ದಾರೆ ಅಂದ್ರೆ ಸ್ವರ್ಗದಲ್ಲಿ ಹುಟ್ಟಿದ್ದೀವಿ. ರಿಲೇಶನ್ಶಿಪ್, right? What is that you have seen in your childhood? Appa amma always happy, loving each other, supporting each other, ಕೈ ಹಿಡ್ಕೊಂಡು ಕೂತ್ಕೊಳ್ಳೋದು, ಊಟ ತಿಂಡಿ ತಿನ್ಸೋದು ಒಬ್ರಿಗೊಬ್ರಿಗೆ, ಎಕ್ಸ್ಚೇಂಜ್ ಆಫ್ ಲವ್ ಇಸ್ ಆಲ್ವೇಸ್ ಹ್ಯಾಪನಿಂಗ್, going for a walk and trip and movies and exchange of all thoughts and emotions. You have seen that? You feel like, every relation is an awesome, right? So the moment relationship, wow, happy, I love people. You have seen your neighbors supporting each other. Then you have seen that 0 to 6 years, 7 years, 8 years, you core belief, core personality is building your subconscious ಅಲ್ಲಿ, ಸೂಕ್ತ ಮನಸ್ಸಿನಲ್ಲಿ ಎಲ್ಲಾನು ನಮ್ಗೆ ಗೊತ್ತಿರುವ ಶಬ್ದಗಳು ಪದಗಳು ನಮ್ಮ ಚಿತ್ರಗಳು ಮತ್ತೆ ಭಾವನೆಗಳು ಪ್ರಿಂಟ್ ಆಗ್ತಾ ಇರುತ್ತೆ ಸಬ್ಕಾನ್ಶಿಯಸ್ ಪ್ರಿಂಟ್ ಪಟ್ 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 ಪ್ರಿಂಟ್ ಆಗ್ತಾ ಇರುತ್ತೆ, ರೈಟ್? ಅಂಡ್ ದೆನ್ ವಾಟ್ ಈಸ್ ದಟ್ ಯು ಹ್ಯಾವ್ ಸೀನ್ ಅಬೌಟ್ ಮನಿ? ದುಡ್ಡು ಪೈಸಾ ಪಡ ಚಿಕ್ಕ ವಯಸ್ಸಲ್ಲಿ. ವಾಟ್ ಈಸ್ ದಟ್ ಯು ಹರ್ಡ್ ಅಬೌಟ್ ಮನಿ? ನನ್ನ ಚಿಕ್ಕ ವಯಸ್ಸಲ್ಲಿ ಐ ಸೀನ್ ಫೈಟಿಂಗ್, ಮೀಡಿಯಾಕರ್ ಲೈಫ್ ಅಕ್ಕಪಕ್ಕದಲ್ಲಿ, ಓಕೆ. ಅಂಡ್ ದೆನ್ ವಿ ಹ್ಯಾವ್ ಸೀನ್ ಓನ್ಲಿ ಮನಿ ಅಂದ್ರೆ ದುಡ್ಡು ತುಂಬಾ ಕಷ್ಟ, ದುಡ್ಡು ಈಸಿ ಅಲ್ಲ, ಹುಷಾರಾಗಿರ್ಬೇಕು ದುಡ್ಡು ಬಗ್ಗೆ. ಐ ಸೀನ್ ದಿಸ್ ಇನ್ ಮೈ ಚೈಲ್ಡ್ಹುಡ್. ಓಕೆ, ಮನಿ ಇಸ್ ವೆರಿ ಡಿಫಿಕಲ್ಟಿ ವಾಟ್ ಐ ಹ್ಯಾವ್ ಸೀನ್. ಓಕೆ, ಸೊ ವಾಟ್ಸ್ ಯುವರ್ ಅಬೌಟ್ ಮನಿ? ಡಿಫಿಕಲ್ಟಿ ಆರ್ ಈಸಿ? ಟೈಪ್ ಇನ್ ದ ಚಾಟ್ ಬಾಕ್ಸ್ ದುಡ್ಡು ಬಗ್ಗೆ. And health, okay, what is that you have seen that health around your neighbors? ಯಾವಾಗಲೂ ಡಾಕ್ಟರ್ ಹತ್ರ ಹೋಗೋದು, ಅವಾಗವಾಗ ಕಾಯಿಲೆ ಬೀಳೋದು, ಅವಾಗವಾಗ ಹಾಸ್ಪಿಟಲ್ ಅಡ್ಮಿಟ್ ಆಗೋದು. What is that you have seen that health? Or you have seen people are fit, strong, enough, good health? So you just get that very clearly. People means healthy, ಆರೋಗ್ಯವಾಗಿರ್ತಾರೆ. We are all healthy, fit and fine. Your core personalities get built 0 to 6 years, 0 to 6 to 7 years, 0 to 6, 7 years. And what is that you are built with? Happiness. You have seen people around always celebration, love, jumping, traveling, enjoying, ಚಿಕ್ಕದಕ್ಕೂ ನಗ್ತಾ ಇರೋಂಥದ್ದು, ಊಟ ತಿಂಡಿ, celebration, happiness. Or have you always seen fighting, ದ್ವೇಷ, ಕೋಪ, ಇನ್ನೊಬ್ಬರ ಬಗ್ಗೆ ಅಸೂಯೆ ಮಾತಾಡೋದು ಯಾವಾಗ್ಲೂ? What is that you are seeing in 0 to 7 years? ನಿಮ್ಗೆ ಗೊತ್ತಿಲ್ಲದೆ ಇರಬಹುದು, but if you, I am pushing you to go to your subconscious and go to your childhood memories. ವರ್ಲ್ಡ್, ಪ್ರಪಂಚದ ಬಗ್ಗೆ ಏನಿದೆ ನಿಮ್ಮ ಬಗ್ಗೆ? ಅಯ್ಯೋ ಯಾರು ನಂಬೇಡ, ಹುಷಾರಾಗಿರೋ, ಮೋಸ ಮಾಡ್ಬಿಡ್ತಾರೆ, ಪ್ರಪಂಚದಲ್ಲಿ ಯಾರು ನಂಬಕ್ಕಾಗಲ್ಲ. What is that you kept on hearing? And next, more important, elladikina important, what is that you heard about yourself? What is that you heard about yourself? Kanda, muddu, bangari, chinna, buddhivanta, jana, engineer, doctor, lawyer, or ನಮ್ಮ ಮನೆ ಲಕ್ಷ್ಮಿ ಇವಳು. What is that you kept on hearing 0 to 7 years? That is your core personality that they have given you the gift. Now, okay, now we have introduced to you what is called your core personality. Now, let's. Core personality is not our personality, is a given personality. Okay, ಎಷ್ಟು ಜನಕ್ಕೆ ಅರ್ಥ ಆಯ್ತು ಇದು ಕ್ಲಿಯರ್ಲಿ? ಕೋರ್ ಪರ್ಸನಾಲಿಟಿ CP ಅಂತ ಟೈಪ್ ಮಾಡಿ. Okay. Okay, if you are clear with this CP, it is called your hard disk. Hard disk has to be reset properly. If your hard disk is corrupted, not built properly, how much ever you do, whatever you do, keep lifetime struggle ಆಗ್ತಾ ಇರುತ್ತೆ. ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ, ನೀವು ಇದು ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಇನ್ ಏನ್ ಎಕ್ಸಾಂಪಲ್ ಕೊಡ್ಲೇಬೇಕಾಗಿಲ್ಲ ನಾನು. One simple example I'll give you. If you understood this, no example is required to understand your subconscious mind. Elrigu subconscious God has given equally same, talent equally same for everybody. But in ನಮ್ಮ ಹಾಲಿನ ಪಾತ್ರೆ ಇದೆಯಲ್ಲ, ಹಾಲು ಹಾಕ್ಬಿಟ್ಟು ಹೊಲೆ ಮೇಲೆ ಇಡ್ತೀವಿ.
ಹಾಲು ಕಾಯ್ಸಕ್ಕೆ ಇಡ್ತೀವಿ. ಹಾಲು ಒಡೆದೋದ್ರೆ ಹಾಲಿನ ಸಮಸ್ಯೆನಾ ಹಾಲಿನ ಪಾತ್ರೆ ಸಮಸ್ಯೆನಾ? ಐ ವಾಂಟ್ ಯು ಟು ಟೆಲ್ ಮಿ ನೋ ದ ಆನ್ಸರ್. ಯಾರ ಸಮಸ್ಯೆ ಇದು? ಹಾಲಿನ ಸಮಸ್ಯೆನಾ ಪಾತ್ರೆದ? Milk is pure. Okay, the container is very important. ಪಾತ್ರೆ ಗಲೀಜಾಗಿದ್ದು ನೀವು ಅದ್ರ ಮೇಲೆ ಅಮೃತ ಹಾಕಿದ್ರು ಪಾತ್ರೆ ಗಲೀಜಾಗಿದ್ರೆ ಅಮೃತನೂ ಹಾಳಾಗ್ಬಿಡುತ್ತೆ. ಯುವರ್ ವೆಸಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಪಾತ್ರೆ ಒಳಗಡೆ ಗಲೀಜಿದ್ದು ನೀವು ಹಾಲೆಲ್ಲ ಅಮೃತ ಹಾಕಿದ್ರು ಹೊಡೆದೋಗುತ್ತೆ. ನೀಟಾಗಿಡ್ಬೇಕು ಪಾತ್ರೆ. ಸೊ ಯುವರ್ ಮೈಂಡ್, ಯುವರ್ ಸಬ್ ಕಾನ್ಶಿಯಸ್ ಹೊರಗಡೆ ಪ್ರಪಂಚಕ್ಕೆ ನೀವು ದೊಡ್ಡದಾಗಿ ಬಂದಾಗ ಯು ಹ್ಯಾವ್ ಗಾಟ್ ಆಂಪಲ್ ಆಫ್ ಅಪರ್ಚುನಿಟಿ. ಯು ಹ್ಯಾವ್ ಗಾಟ್ ಅ ಗುಡ್ ವೈಫ್, but you're always fighting because your childhood you have seen that your parents are fighting. You think as a husband, as a father, I should be fighting because I have seen my whole childhood my father was always disrespecting and fighting. And from the childhood you have got always working, struggling, always working, struggling. You got that mindset at always. If you are a girl and you have seen your mother always getting, fighting, taunting, ella ಮಾಡಿ ಮತ್ತೆ ಅಳೋದು ಸೇವೆ ಮಾಡೋದು, ಅಳೋದು ಸೇವೆ ಮಾಡೋದು, ಎದಳೋದು, whole life. And you also get up that okay ನಾನೇ ಮಾಡಬೇಕು, ಸೇವೆ ಮಾಡಬೇಕು, ಎಲ್ಲ ನಾನು ನುಂಗಬೇಕು, ಕಷ್ಟ ನುಂಗಬೇಕು, ವೈಫ್ ಅಲ್ವಾ ಏನ್ ಮಾಡೋದು, ಅಮ್ಮ ನಂಗೆ ಇದ್ಲು ನಾನು ಹಿಂಗೆ ಇದ್ದೆ. So your container, you've grown, ಪ್ರಪಂಚ ಬೆಳೆದಿದೆ, ಇಂಡಿಯಾ ಬೆಳೆದಿದೆ, huge opportunity. But your childhood, whatever you have picked up, traditional way of struggling, not growing, and your subconscious is tuned with your old model, old set. ಕೆಲವರಿಗೆ, now let's talk about abundance of life. Abundance. ಕೆಲವರು ಸುಮ್ಮನೆ ವಿಶ್ ಮಾಡಿದ್ರೆ ಸಾಕು, ಅನ್ಕೊಂಡ್ರೆ ಸಾಕು, they earn money. They are always healthy, fit and strong. They are always in the positioning. They are always commanding. ಅನ್ಕೊಂಡಿದ್ದೆಲ್ಲ ಈಸಿಯಾಗಿ ನಡೀತಾ ಇರುತ್ತೆ. They get a good relationship, friends, position, power, name, authority, everything. ಯಾಕೆ? I want you to answer now. Type in the chat box. This question came to me at the 6th standard. 6ನೇ ಕ್ಲಾಸಲ್ಲಿ ಬಂತು. I got this answer question. ಯಾಕೆ only few set of people have everything in their life? They have a good relationship, health ಇದೆ, power ಇದೆ, money ಇದೆ, position ಇದೆ, grace ಇದೆ, happy ಆಗಿದ್ದಾರೆ. Why so many people struggle in life? Built gratitude, good vessel, clean mind, Madhu Chandra, very nice. I want some answers from all of you. I'm waiting. I'll give 1 minute time. Always positive mentality. Okay, good. ನಮ್ಗೆ ಏನು ಬೇಕಾಗಿದ್ರು ನಾವು ಅದಕ್ಕೋಸ್ಕರ ಏನ್ ಆಕ್ಷನ್ ತಗೊಳ್ಳಲ್ಲ. ಬ್ಯಾಕ್ಗ್ರೌಂಡ್ ಸಿ, ನಾನು ಕೇಳಿದ್ದೀನಿ ಕಷ್ಟ ಬಿದ್ರೆ ಫಲ ಉಂಟು ಅಂತ. ಹಾರ್ಡೆಸ್ಟ್ ಕಷ್ಟ ಬಿಡೋರು ಯಾರು? ಕಷ್ಟ ಬಿಡೋರು ಯಾರು ಆಕ್ಚುಲಿ? ಇಫ್ ಯು ಸಿ ದ ಪೀಪಲ್ ಹೂ ಸ್ಟ್ರಗಲ್, ಲೈಕ್ ಬಂಡೆ ಹೊರ್ತಾರೆ, ಮಣ್ಣು ಹೊರ್ತಾರೆ, ಫ್ಯಾಕ್ಟ್ರಿಗಳಲ್ಲಿ ಗಂಟೆ ಗಟ್ಲೆ ಕೆಲಸ ಮಾಡ್ತಾರೆ, ಕರೆಕ್ಟ್? So they work, hard work ಆಗಿದ್ರೆ then they should be having a great life alwa. Why they are not getting that lifestyle? They work hard. So I was thinking working hard, everything to do with 3 major aspects of life. One, ನಮ್ಮ ಎನ್ವೈರನ್ಮೆಂಟ್, ನಾವು ಹುಟ್ಟಿ ಬೆಳೆದಂತಹ ಪರಿಸರ, ನಾವು ಬೇಸಿಕ್ ಕೋರ್ ಪರ್ಸನಾಲಿಟಿ, ಲೈಫ್ ಮೌಲ್ಯಗಳು ತುಂಬ ಬರುತ್ತೆ, ಲೈಫ್ ಕೋರ್ ಪರ್ಸನಾಲಿಟೀಸ್. ಆಮೇಲೆ ನಮ್ಗೆ ಏನಪ್ಪ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ವಾಟ್ ನೆಕ್ಸ್ಟ್ ಇಸ್
ಅವರ್ ಎಜುಕೇಶನ್. ಕೇಳಿಸ್ಕೊಳ್ಳಿ ಕ್ಲಿಯರ್ ಆಗಿ. ವಾಟ್ ಈಸ್ ಅವರ್ ಎಜುಕೇಶನ್? ವೈ ವಿ ಡು ಗೋ ಟು ಸ್ಕೂಲ್, ಕಾಲೇಜ್? ಮೂರು ಲ್ಯಾಂಗ್ವೇಜ್, 3 ಸಬ್ಜೆಕ್ಟ್ ಕಲಿತೀವಿ. ಗಣಿತ, ವಿಜ್ಞಾನ, ಸಮಾಜ, ಕನ್ನಡ, ಹಿಂದಿ, ಇಂಗ್ಲಿಷ್. 3 ಲ್ಯಾಂಗ್ವೇಜ್ ಕಲಿತೀವಿ. ಅಥವಾ ಕೆಲವರು ಹಿಂದಿ ತಗೊಂಡಿರ್ಬೋದು, ಇಂಗ್ಲಿಷ್ ತಗೊಂಡಿರ್ಬೋದು, ಅಥವಾ ತಮಿಳ್ ಬೇರೆ ಲ್ಯಾಂಗ್ವೇಜ್, ಸೆಕೆಂಡರಿ ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್, ಕೆಲವರು ಸಂಸ್ಕೃತ್ ತಗೊಂಡಿರ್ಬೋದು. 3 ಭಾಷೆ ಕಲಿತೀವಿ. ಭಾಷೆ ಇರೋದು ಕಮ್ಯುನಿಕೇಶನ್ ಮಾಡ್ಲಿಕ್ಕೆ, ಒಳ್ಳೆ ಕಮ್ಯುನಿಕೇಟರ್ ಆಗ್ಲಿಕ್ಕೆ, ಓದ್ಲಿಕ್ಕೆ, ತಿಳ್ಕೊಳ್ಲಿಕ್ಕೆ, ಮಾಡ್ಲಿಕ್ಕೆ. ಗಣಿತ ಇರೋದು ಟು ನಂಬರ್ಸ್, ಟು ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್, ಸ್ಪೇಸ್, ರೈಟ್, ಅಂಕಿಗಳು ತಿಳ್ಕೊಳ್ಲಿಕ್ಕೆ, ಸಮಸ್ಯೆಗಳನ್ನ ಪರಿಹಾರ ಮಾಡ್ಲಿಕ್ಕೆ. ವಿಜ್ಞಾನ ಇರೋದು ಆವಿಷ್ಕಾರಗಳನ್ನ ಮಾಡ್ಲಿಕ್ಕೆ, ಸೈನ್ಸ್ ತಿಳ್ಕೊಳ್ಲಿಕ್ಕೆ. ಸಮಾಜ ಇರೋದು ನಾವು ಹೇಗೆ ಬೆಳೆದು ಬಂದ್ವಿ, ಜಾಗ ತಿಳ್ಕೊಳ್ಳಿಕ್ಕೆ, ಚರಿತ್ರೆ ತಿಳ್ಕೊಳ್ಲಿಕ್ಕೆ. ಬಟ್ ಭವಿಷ್ಯ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಬೇಕಾಗಿರತಕ್ಕಂಥದ್ದು ಮೈಂಡ್ ಪವರ್, ಸಬ್ ಕಾನ್ಶಿಯಸ್ ಮೈಂಡ್ ಪವರ್. ನಮ್ಮನ್ನ ನಾವು ಹೇಗೆ ಪರಿವರ್ತಿಸ್ಕೊಬೇಕು ಅನ್ನೋದು ತುಂಬಾ ಕಡಿಮೆ ನಾವು ಕಲಿಯೋದು ಎಜುಕೇಶನ್. ಸೊ ನಾನು ಸ್ಕೂಲ್ ಕಾಲೇಜಲ್ಲಿ ಇದ್ದಾಗ ವಾಟ್ ಐ ಹ್ಯಾವ್ ಲರ್ನ್ಡ್ ಇಸ್ ಓನ್ಲಿ ದ ಬೇಸಿಕ್ ನಾಲೆಡ್ಜ್. ಬಟ್ ನಾವು ನೋಡಿ ಕಲಿತೀವಿ ತುಂಬಾ. ಟೀಚರ್ ಡಿಸಿಪ್ಲಿನ್, ಹಾನೆಸ್ಟಿ, ಆನ್ ಟೈಮ್, ಕಾನ್ಫಿಡೆನ್ಸ್, ಹೌ ದೇ ಕ್ಯಾರಿ ದೆಮ್ಸೆಲ್ಫ್, ದಿಸ್ ಆಲ್ ಥಿಂಗ್ ವಿ ಪಿಕ್ ಅಪ್ ಫ್ರಮ್ ಅ ಟೀಚರ್, ರೋಲ್ ಮಾಡೆಲ್ಸ್ ಕಡೆಯಿಂದ. ಬಟ್ ಟ್ರೂ ಎಜುಕೇಶನ್ ಏನ್ ಗೊತ್ತಾ? ನನ್ನ ಲೈಫಲ್ಲಿ ನಾನು ಏನಾಗಬೇಕು, ನನ್ನ ಗುರಿಗಳನ್ನ ಹೆಂಗೆ ಇಟ್ಕೊಬೇಕು, ನನ್ನ ಸಮಯನ ಹೆಂಗೆ ನಾನು ನಿರ್ವಹಣೆ ಮಾಡಬೇಕು, ನನ್ನ ಒಂದು ಸಂಬಂಧಗಳು ಹೇಗಿರ್ಬೇಕು ಜನರ ಜೊತೆಲಿ, ನನ್ನ ಹಣದ ಮೌಲ್ಯ, ನನ್ನ ಬೆಳವಣಿಗೆ ಮೌಲ್ಯ, ನನ್ನ ವ್ಯಾಪಾರದ ಮೌಲ್ಯಗಳು. ದಿಸ್ ಇಸ್ ಕಾಲ್ಡ್ ಎಜುಕೇಶನ್. ಸೊ ಹೂಎವರ್ ಗೆಟ್ ದಟ್ ರೈಟ್ ಎಜುಕೇಶನ್, ಕೇಳಿಸ್ಕೊಳ್ಳಿ ಕ್ಲಿಯರ್ ಆಗಿ, ಲಿಸನ್ ಟು ದಿಸ್ ವೆರಿ ವೆರಿ ಕೇರ್ಫುಲಿ. ನಮ್ಮ ಸುಪ್ತ ಮನಸ್ಸಲ್ಲಿ ಏನು ಅವಾಗ ತುಂಬಿತ್ತು ಅದನ್ನ ತಿದ್ದೋದು ನಮ್ಮ ಎಜುಕೇಶನ್. ನಮ್ಮ ಎಜುಕೇಶನ್ ತಿದ್ದುತ್ತೆ. ಸುಪ್ತ ಮನಸ್ಸಲ್ಲಿ ಇರೋದು, ನಾವು ಬಡವರಾಗಿ ಹುಟ್ಟಿದ್ರೆ ಬಡವರಾಗೇ ಇರ್ಬೇಕಂತೇನಿಲ್ಲ, ಶ್ರೀಮಂತರಾಗಬಹುದು. ಸಂಬಂಧಗಳ ನಿರ್ವಹಣೆ ಕಲ್ತಾಗ ಅಪ್ಪ ಅಮ್ಮ ಫೈಟ್ ಮಾಡ್ತಾ ಇದ್ರು, ಅಕ್ಕಪಕ್ಕದಲ್ಲಿ ಫೈಟ್ ಮಾಡ್ತಾ ಇದ್ರು, ರಿಲೇಶನ್ಶಿಪ್ ಅಲ್ಲಿ ನಾವು ಹಿಂಗಿದ್ರೆ ನಾವು ಹ್ಯಾಪಿ ಮ್ಯಾರೇಜ್ ಲೈಫ್ ಇರ್ಬೋದು, ಎಲ್ಲರ ಜೊತೆ ಸಾಮರಸ್ಯ ಇರ್ಬೋದು. ಎಜುಕೇಶನ್ ಕೊಡುತ್ತೆ. ದೇ ಮೇ ಬಿ ಬಾರ್ನ್ ವಿತ್ whatever the lifestyle and your parents financially, but when you learn money world ಹೆಂಗ್ ವರ್ಕ್ ಮಾಡುತ್ತೆ, ಫಿನಾನ್ಷಿಯಲ್ ನಾಲೆಜ್ ಪಡೆದ ಮೇಲೆ you realize money is just a matter of energy and the values. If I do this, I'll get abundance of money. Education, correct? Health, we are all healthy. Life is given with a healthy body. ಹುಟ್ಟುತ್ತಾ ಎಲ್ಲರೂ ಆರೋಗ್ಯವಾಗಿ ಹುಟ್ಟಿದ್ದು, ಸಾಯೋವರೆಗೂ ಆರೋಗ್ಯ ನಮ್ಮ ಕೈಲಿದೆ. ರೈಟ್ ಲೈಫ್ ಸ್ಟೈಲ್ ಎಜುಕೇಶನ್ ಪಡೆಯೋದ್ರ ಮೂಲಕ ಬರುತ್ತೆ. ಟೈಪ್ ಆಲ್ ಆಫ್ ಯು ಇಫ್ ಯು ಆರ್ ಅಂಡರ್ಸ್ಟುಡ್ ದಿಸ್. ಎಜುಕೇಶನ್, EDU, ವಿದ್ಯಾಭ್ಯಾಸ. ಕಾಲೇಜ್ ಸ್ಕೂಲ್ ವಿದ್ಯಾಭ್ಯಾಸ ಎಲ್ಲ ನಾನು ಹೇಳ್ತಾರೆ, ಇಟ್ಸ್ ಕಾಲ್ಡ್ ಸೆಲ್ಫ್ ಎಜುಕೇಶನ್. ನಾನಿವಾಗ ಇಷ್ಟೊತ್ತು ಏನ್ ಹೇಳಿದೆ, ಐ ಲರ್ನ್ ದಿಸ್ ಇನ್ ನಾಟ್ ಫ್ರಮ್ ಸ್ಕೂಲ್ ಅಂಡ್ ಕಾಲೇಜ್. ಇಟ್ ಇಸ್ ಸೆಲ್ಫ್ ಎಜುಕೇಶನ್, ಅಟೆಂಡಿಂಗ್ ಸೋ ಮೆನಿ ಪರ್ಸನಾಲಿಟಿ ವರ್ಕ್ಶಾಪ್ಸ್. ಎಜುಕೇಶನ್ ಇವಾಗ ನೀನ್ ನನ್ನ ಜೊತೆ ಹೆಂಗ್ ಕಲಿತಾ ಇದ್ದೀರಾ, like this I learned at a different place by going and enrolling myself. Life education, ನನ್ನ ಸಬ್ ಕಾನ್ಶಿಯಸ್ ನ ತಿದ್ಕೊಂಡು, ನನ್ಗೆ ಗೊತ್ತಿಲ್ಲ ಸಬ್ ಕಾನ್ಶಿಯಸ್ ಅನ್ನೋದು ಅವಾಗ ಐ ಲರ್ನ್ ಲೈಫ್ ನಾಲೆಜ್ ಅಂದ್ಬಿಟ್ಟು. ಇಟ್ಸ್ ಕಾಲ್ಡ್ ಸೆಲ್ಫ್ ಎಜುಕೇಶನ್. ಥ್ಯಾಂಕ್ ಯು ಸೋ ಮಚ್. ಕೇಳಿಸ್ಕೊಳ್ಳಿ ಕ್ಲಿಯರ್ ಆಗಿ, why we are not able to use your subconscious power. ಅದಕ್ಕಿಂತ ಮುಂಚೆ ಸಬ್ ಕಾನ್ಶಿಯಸ್ ಪವರ್ ಬಗ್ಗೆ ಮಾತಾಡೋಣ ಇವಾಗ. ಹೌ ಮೆನಿ ಆಫ್ ಯು ಆರ್ ಎಕ್ಸೈಟೆಡ್ ನೌ? ಸಬ್ ಕಾನ್ಶಿಯಸ್ ಪವರ್. ಟೈಪ್ SM, ಸಬ್ ಕಾನ್ಶಿಯಸ್ ಪವರ್, SMP, ಸಬ್ ಕಾನ್ಶಿಯಸ್ ಪವರ್. ಗುಡ್. ಗುಡ್. ಎಂಜಾಯಿಂಗ್ ದ ಕ್ಲಾಸ್? ಗುಡ್. ನೀವೆಲ್ಲ ರೆಸ್ಪಾಂಡ್ ಮಾಡ್ತಾ ಇರೋದು ನೋಡಿದ್ರೆ ಐ ನೋ ಯು ಆರ್ ಆಲ್ ಎಂಜಾಯಿಂಗ್ ದ ಕ್ಲಾಸ್. ದೇರ್ ಇಸ್ ನೋ ಡೌಟ್ ಇನ್ ದಟ್. ಪಟ 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 ಟೈಪ್ ಮಾಡ್ತಾ ಇರೋದು ನೋಡಿದ್ರೆ ಐ ನೋ ಯು ಆರ್ ಆಲ್ ಎಂಜಾಯಿಂಗ್ ದ ಕ್ಲಾಸ್. ದೇರ್ ಇಸ್ ನೋ ಡೌಟ್ ಇನ್ ದಿಸ್. ಓಕೆ, ನಾವು ಕೇಳಿಸ್ಕೊಳ್ಳಿ. ವಿ ಆರ್ ನಾಟ್ ಗಾಡ್, ಬಟ್ ವಿ ಆರ್ ಅಹಂ ಬ್ರಹ್ಮಾಸ್ಮಿ. ಅಂದ್ರೆ ನಾವು ಈ ಜೀವನದಕ್ಕೆ ಕಾರಣಕರ್ತರಲ್ಲ, ಬಟ್ ನಮ್ಮ ಜೀವನ ಹೇಗಿರ್ಬೋದು ಅನ್ನೋ ಸೃಷ್ಟಿ ಮಾಡ್ಕೊಳಕ್ ಶಕ್ತಿ ನಮ್ಗಿದೆ. ವಿ ಆರ್ ನಾಟ್ ದ ಕ್ರಿಯೇಟರ್ ಆಫ್ ಅವರ್ ಲೈಫ್, ವಿ ಆರ್ ಕೋ ಕ್ರಿಯೇಟರ್ ಆಫ್ ಅವರ್ ಲೈಫ್. ನಮ್ಮ
ಜೀವನಕ್ಕೆ ನಾವು ಕಾರಣಕರ್ತರಲ್ಲ, ನಮ್ಮ ತಂದೆ ತಾಯಿ. ಬಟ್ ನಾವು ಹೇಗೆ ಬದುಕಬಹುದು ಅನ್ನೋದಕ್ಕೆ ಅಹಂ ಬ್ರಹ್ಮಾಸ್ಮಿ ನಮ್ಗೆ ಶಕ್ತಿ ಕೊಟ್ಟಿದ್ದಾರೆ. ತಥಾಸ್ತು ಅನ್ನೋ ಶಕ್ತಿ ನಮ್ಗಿದೆ, ಅಂದ್ರೆ ನಮ್ಗೆ ತಥಾಸ್ತು ಪಡ್ಕೊಳ್ಳೋ ಶಕ್ತಿ ಇದೆ ನಮ್ಗೆ. ನಮ್ಮ ಸಬ್ ಕಾನ್ಶಿಯಸ್ ಪವರ್ ಹೇಗಿದೆ ಅಂದ್ರೆ, ಯುವರ್ ವಿಶ್ ಇಸ್ ಕಮಾಂಡ್ ಟು ದ ಯೂನಿವರ್ಸ್. ನಾವು ಏನ್ ಅನ್ಕೊಂತೀವಿ ಅದು ನಮ್ಗೆ ಏನಾಗುತ್ತೆ, ಕಮಾಂಡ್, ಯೂನಿವರ್ಸಲ್ ಕಮಾಂಡ್ ಬರುತ್ತೆ. ಹೌ ಮೆನಿ ಆಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದಿಸ್? co-creators. ಏನಂಗಂದ್ರೆ, I learned this 22 years back. Beautiful statement. ಕೇಳಿಸ್ಕೊಳ್ಳಿ ಕ್ಲಿಯರ್ ಆಗಿ. All things are created twice, once in a human mind, later in the real world. All things are created twice, once in the human mind, later in the real world. How I implemented this? ನಾನು ಡೋರ್ ಟು ಡೋರ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದಾಗ I was having a loads, a bad lifestyle, bad name. ಎಲ್ಲರೂ ಬಾಯಲ್ಲಿ ಇವನ್ ಬದುಕ್ತಾನ, ಬೆಳೀತಾನ, ಇವನ್ ಹೆಸರು ಮಾಡ್ತಾನ, ಮಾಡಲ್ಲ. ದಟ್ ವಾಸ್ ಅ ಸಿಚುಯೇಷನ್ ಅಂಡ್ ಅ ಕಂಡೀಷನ್. ದಟ್ ಇಸ್ ವೆನ್ ಐ ಅಟೆಂಡೆಡ್ ಒನ್ ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಶನಲ್ ಕೋರ್ಸ್, 4 days course. Then I took it very sincerely. ಸೀರಿಯಸ್ ಆಗಿ ತಗೊಂಡಿಲ್ಲ, ಸಿನ್ಸಿಯರ್ ಆಗಿ ತಗೊಂಡೆ. ಕೂತ್ಕೊಂಡು ಗುರಿಗಳನ್ನ ಬರೆದೆ. 5 ವರ್ಷದಲ್ಲಿ ನನ್ನ ಆರೋಗ್ಯ ಹೇಗಿರ್ಬೇಕು, ನನ್ನ ಫ್ಯಾಮಿಲಿ ಹೇಗಿರ್ಬೇಕು, ನನ್ನ ಹಣಕಾಸು ಹೇಗಿರ್ಬೇಕು, ಫ್ಯಾಮಿಲಿ ಜೊತೆಗೆ ನಾನು ಏನಾಗಿರ್ಬೇಕು ವ್ಯಾಪಾರದಲ್ಲಿ. ಐ ರೋಟ್ ದ ಗೋಲ್ಸ್ ಅಂಡ್ ಐ ಕ್ಲೋಸ್ ಮೈ ಐಸ್ ಅಂಡ್ ಐ ಯೂಸ್ ಟು ವಿಜುವಲೈಸ್. ಅದನ್ನ ನಾನು ಡೇ ಟು ಡೇ ನಲ್ಲಿ ಹೆಂಗೆ ಇಂಪ್ಲಿಮೆಂಟ್ ಮಾಡಿದೆ ಅಂದ್ರೆ, ಹಿಂದಿನ ರಾತ್ರಿ ನಾಳೆ ಬೆಳಗ್ಗೆ ನಾನು ಡೋರ್ ಟು ಡೋರ್ ಎಲ್ಲಿ ಹೋಗ್ಬೇಕು, ಫೀಲ್ಡ್ ವರ್ಕ್ ಮಾಡ್ಲಿಕ್ಕೆ, ಹೇಗೆ ಟ್ರೈನಿಂಗ್ ಕೊಡಬೇಕು ಬೇರೆಯವ್ರಿಗೆ, ದಟ್ ವಿಜುವಲೈಸೇಷನ್ ಕೆಪಾಸಿಟಿ ವರ್ಕ್ಡ್ ಅನ್ ಅಮೇಸಿಂಗ್. ಐ ಟು ಕ್ಲೋಸ್ ಮೈ ಐಸ್. ಮಲೇಶ್ವರಂ ಸ್ವಿಮ್ಮಿಂಗ್ ಪೂಲ್ ಎಕ್ಸ್ಟೆನ್ಷನ್, ಅವಾಗ ಒಂದು ಜಟ್ಕಾ ಗಾಡಿ ಸ್ಟ್ಯಾಂಡ್ ಅಂತಿತ್ತು. ಇಫ್ ಎನಿಬಡಿ ನೋಸ್, ದೇ ನೋ ದಟ್. ಸ್ವಿಮ್ಮಿಂಗ್ ಪೂಲ್ ಎಕ್ಸ್ಟೆನ್ಷನ್, ಜಟ್ಕಾ ಗಾಡಿ ಸ್ಟ್ಯಾಂಡ್ ರೋಡಲ್ಲಿ ವರ್ಕ್ ಮಾಡ್ತೀನಿ. 3 ಲೈನ್ ವರ್ಕ್ ಮಾಡ್ತೀನಿ. 4 ಜನ ಹುಡುಗರು ಕರ್ಕೊಂಡು ಹೋಗ್ತೀನಿ. ಅಂಡ್ ದೆನ್ ಮಧ್ಯಾಹ್ನ 12:30 ಅಷ್ಟರಲ್ಲಿ, ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 12:30 ಅಷ್ಟೊತ್ತಿಗೆ ಐ ವಿಲ್ ಹ್ಯಾವ್ ಎ 5,000 rupees ಕಲೆಕ್ಷನ್. ಸೊ ಇಷ್ಟು ವಿಜುವಲೈಸ್. ಅವರ್ಲಿ ಬ್ಯಾಗ್ ಖಾಲಿ ಆಗೋದು, ಜೋಬ್ ದುಡ್ಡು ತುಂಬೋದು. Type IMG, imagination, IMGN. How many of you have done this imagination? And then next ಕೆಲವು ನನ್ನ ಬೈಕ್, ಐ ಹ್ಯಾಡ್ ದ 2-wheeler. ಆ ಬೈಕ್ ತಗೊಬೇಕು ಅಂತ ನನಗೆ ನಮ್ಮ ಕಸಿನ್ ಬ್ರದರ್, ಲೈಕ್ ನಮ್ಮ ತಾಯಿಯವರ ತಮ್ಮ ಮಾಮ ಬಂದ ಸುಜುಕಿ ಸಮುರಾಯ್ ಆರೆಂಜ್ ಕಲರ್ ಬೈಕ್, ಅಮೇಸಿಂಗ್ ಬೈಕ್. ಒಂದ್ಸತಿ ಓಡಿಸ್ಬಿಟ್ಟೆ ನಾನು, ತುಂಬಾ ಇಷ್ಟ ಆಗೋಯ್ತು. ಅಂಡ್ ಲೈಕ್ ನಂಗೆ ಆ ಬೈಕ್ ಬೇಕು ಅಂಡ್ ಐ ಟು ಆಲ್ವೇಸ್ ಡ್ರೀಮ್ ದಟ್ ಈ ಬೈಕ್ ಬೇಕು, ಹಿಂಗೆ ಓಡಿಸ್ತೀನಿ. ಅಮೇಸಿಂಗ್ ಇಮ್ಯಾಜಿನೇಷನ್. ಸ್ಟಾರ್ಟೆಡ್ ಫೀಲಿಂಗ್ ದಟ್ ಬೈಕ್. ಈ ನೀವೇನು ಯಾವ್ದೋ ಬೇರೆ ವಿಡಿಯೋ, ಲಾ ಆಫ್ ಅಟ್ರಾಕ್ಷನ್ ವಿಡಿಯೋ ತುಂಬಾ ಬಂದಿದೆ. ಆಗಿನ ಕಾಲದಲ್ಲೇ ಬೈಕ್ ಇಮ್ಯಾಜಿನ್. ಲೆಸ್ ದೆನ್ 3 months ಐ ಬಾಟ್ ದಟ್ ಬೈಕ್. ಓಕೆ, ಗಾಟ್ ದಟ್ ಬೈಕ್. And that then had that imagination, marriage higirbeku. I should have a beautiful, happy married life, a cooperation, okay, a divine life. Then got exactly made for each other marriage. And I had that ibru maklu irbeku, a boy and girl, very precise, very clear. Mane ee area dalli irbeku. Business is ದೊಡ್ಡದಾಗಿ ಬೆಳೆದಿರಬೇಕು. ವಾಟ್ ಎವರ್ ದಟ್ ರೋಟ್ ಅಂಡ್ ಹ್ಯಾಡ್ ಕೇಮ್ ಟು ದಟ್ ಕ್ಲಿಯರ್ ಇಂಟು ರಿಯಾಲಿಟಿ. How many of you are feeling the visualization type feeling? Good. Now let me tell you what right now I'm visualizing. At the age of 44 now, I'm visualizing Business Tycoon Academy Consumax. Karnatakada ಪ್ರತಿಯೊಂದು ಜಿಲ್ಲೆ, ಗ್ರಾಮ, ತಾಲೂಕಲ್ಲೂ more than 1 lakh together business owners getting inspiration and knowledge and motivation. Thousands together tycoons. They feel the company Consumax. They get the energy. Doing crores together turnover.
a value-based business, a right lifestyle. Karnataka GDP is growing and India GDP is growing. Hundreds together BTA office team. Hundreds together turnover, crores turnover, right? Giving that power to business owners, leading a much more valuable life, much more peaceful, divine life, giving time to family, kids, their progress, their life setting up, traveling across the globe, getting the best from the outside world to India and from India to outside, like, ನಮ್ಮಲ್ಲಿ ಎಷ್ಟೋ ಜನ ಸ್ಟೂಡೆಂಟ್ ಇಂಡಿಯನ್ ಕಂಪನಿ ಅಂದ್ರೆ ಲೈಕ್ ಕರ್ನಾಟಕ ಬ್ಯಾಂಗ್ಳೂರ್ ಮ್ಯಾನುಫ್ಯಾಕ್ಚರ್ಸ್ ಆರ್ ಎಕ್ಸ್ಪೋರ್ಟಿಂಗ್ ಟು ಜರ್ಮನಿ, ಆ ಲೆವೆಲ್ ಬೆಳೆದಿದ್ದಾರೆ. How many of you are feeling now? Type feeling, right? Now listen to this. Now you are understanding this power of subconscious. ನಾವು ಏನ್ ವಿಜುವಲೈಸ್ ಮಾಡ್ತೀವಿ ಕೆಲಸ ಮಾಡುತ್ತೆ ಅಂತ ಅರ್ಥ ಆಗ್ತಾ ಇದೆ. ಬಟ್ ತುಂಬಾ ಜನರಿಗೆ ಯಾಕೆ ಇದು ವರ್ಕ್ ಆಗಲ್ಲ ಪವರ್ ಅಂತ ಹೇಳಿದ್ರೆ, how many of you want to know why it will not work? I explained you your environment and your education. Now I'm going to explain you something very, very, very damaging things. Now ನೀವು ಡೇ ಟು ಡೇ ನಲ್ಲಿ ಮಾಡೋ ಪ್ರಾಬ್ಲಮ್ ಎಕ್ಸ್ಪೀರಿಯನ್ಸ್. ನಾವೇನ್ ತಪ್ಪು ಮಾಡ್ತೀವಿ, ನಮ್ಮ ಎಕ್ಸ್ಪೀರಿಯನ್ಷಿಯಲ್ ತಪ್ಪುಗಳು ಮಾಡೋದನ್ನ ಒಂದು 5 ತಪ್ಪುಗಳು ಹೇಳ್ತೀನಿ. then you will realize ಸತ್ಯ ಅವರೇ ಕರೆಕ್ಟ್, ನಾವು ಅಹಂ ಬ್ರಹ್ಮಾಸ್ಮಿ, ನಮ್ಮಲ್ಲೇ ಪ್ರಾಬ್ಲಮ್ ಇದೆ, ಜಾತಕದಲ್ಲ, ಟೈಮಲ್ಲ, ಹೊರಗಡೆ ಎಕನಾಮಿನಲ್ಲ, ನಮ್ಮಲ್ಲೇ ಸಮಸ್ಯೆ ಇರೋದು. ಫಸ್ಟ್ ಥಿಂಗ್ ಅಲಾರಾಮ್ ಸೆಟ್ ಮಾಡ್ಕೊಡ್ತೀವಿ ನಾವು. ವಿ ಸೆಟ್ ಅನ್ ಅಲಾರಾಮ್. ಹೌ ಮೆನಿ ಆಫ್ ಯು ಸೆಟ್ ಅಲಾರಾಮ್ ಅಂಡ್ ಯು ಡೋಂಟ್ ಗೆಟ್ ಅಪ್ ಆನ್ ಟೈಮ್? ಟೈಪ್ ನೋ ಆನ್ ಟೈಮ್, NT, ನೋ ಆನ್ ಟೈಮ್. ಎಷ್ಟು ಜನ ಆನ್ ಟೈಮ್ ಇದ್ರೊಳಗೆ ಬರಲ್ಲ? ವಿ ಸೆಟ್ ಅನ್ ಅಲಾರಾಮ್. ಬೆಳಿಗ್ಗೆ 5:30ಗೆ ಎದ್ದೇಳ್ತೀನಿ, 5 ಗಂಟೆಗೆ ಎದ್ದೇಳ್ತೀನಿ, ವಾಟ್ ಎವರ್ ಟೈಮ್ ಯು ಡಿಸೈಡ್ ಯು ಸೆಟ್ ಅಲಾರಾಮ್. ಅಲಾರಾಮ್ ಹೊಡಿತಾ ಇರುತ್ತೆ, ಇನ್ನೊಂದು 2 ನಿಮಿಷ, 3 ನಿಮಿಷ, 4 ನಿಮಿಷ, 5 ನಿಮಿಷ. That goes on 5 minutes, 10 minutes, 20 minutes, 1 hour, 1.5 hours. Listen to this carefully. ಇದು ಒಂದಿನ, 2 ದಿನ, 3 ದಿನದ ಅಲ್ಲ. ಓಕೆ, ಏನಾಗ್ಬಿಡುತ್ತೆ, you set an alarm, you procrastinate. It is in your hand. ಅಲಾರಾಮ್ ಸೆಟ್ ಮಾಡಿದ್ದೇನು? ಯಾರು ಅಲಾರಾಮ್ ಸೆಟ್ ಮಾಡಿದ್ರು? ನಾವು. ಅಲಾರಾಮ್ ಪೋಸ್ಟ್ಪೋನ್ ಮಾಡ್ತಾ ಇರೋದು ಯಾರು? ನಾವು. Now listen to this very, very carefully. I will tell you a story and you will understand about yourself. What is called really subconscious power ಯಾಕೆ ಬಳಸಕ್ ಆಗ್ತಾ ಇಲ್ಲ, ಸೆಲ್ಫ್ ಮಾಸ್ಟರಿ ಯಾಕೆ ಆಗಲ್ಲ, ಸೆಲ್ಫ್ ಸ್ಲೇವರಿ ಯಾಕೆ ಆಗ್ತಾ ಇದೀವಿ ಅಂತ. I'll tell you a story. ಕೃಷ್ಣದೇವರಾಯ ರಾಜ he kept on competition. ಓಕೆ, ಯಾರು ಏನಾದ್ರೂ ವಿಶೇಷ ಮಾಡಿ ತೋರಿಸ್ತಾರೆ ಅವ್ರಿಗೆ ಬೋನಸ್ ಅಂತ. ಸೊ ಎಲ್ರಿಗೂ ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಎಲ್ರಿಗೂ ಒಂದೊಂದು ಬೆಕ್ ಕೊಟ್ಬಿಟ್ಟು, ಈ ಬೆಕ್ನ ಯಾರು ತುಂಬಾ ದಷ್ಟ ಪುಷ್ಟವಾಗಿ ಬೆಳೆಸ್ಕೊಂಡ್ ಬರ್ತೀರೋ ಅವ್ರಿಗೆ 100 ಗೋಲ್ಡ್ ಕಾಯಿನ್ಸ್ ಅಂತ ಅನೌನ್ಸ್ ಮಾಡ್ತಾರೆ. ತೆನಾಲಿ ರಾಮ ಗೊತ್ತಲ್ವಾ? how many of you know ತೆನಾಲಿ ರಾಮ? Amazing, brilliant, always he think out of the box. Type TR, ತೆನಾಲಿ ರಾಮ, TR, ತೆನಾಲಿ ರಾಮ. ಓಕೆ, ಅವನೇನ್ ಮಾಡ್ತಾನೆ, ಕರ್ಕೊಂಡು ಹೋಗ್ತಾನೆ, 1 ವಾರ ಟೈಮ್ ಕೊಟ್ಟಿರ್ತಾರೆ. ಫಸ್ಟ್ ಡೇ ಚೆನ್ನಾಗಿ ಹಾಲನ್ನ ಕಾಯಿಸಿ ಬಿಸಿ 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 ಕಾಯಿಸ್ಬಿಟ್ಟು ಏನ್ ಮಾಡ್ತಾನೆ, ಬೆಕ್ಕಿನ ಮುಂದೆ ಇಡ್ತಾನೆ. ಬೆಕ್ಕು ಓಡ್ ಬಂದು ಬಾಯಿ ಹಾಕಿದ್ದ, ಸುಡುತ್ತೆ ಬಾಯಿಗೆ. and it hates the milk now. ಆಮೇಲೆ ನೆಕ್ಸ್ಟ್ ಡೇ ಇಂದ ತಣ್ಣನ ಹಾಲು ತಂದಿಟ್ರು, ಏನ್ ಮಾಡಿದ್ರು ಬೆಕ್ಕು ಹಾಲು ಕಟ್ರು ಓಡಕ್ ಶುರು ಆಗುತ್ತೆ. 1 ದಿನ, 7 ದಿನ, 3 ದಿನ ಬೆಕ್ಕು ಹಾಲು ಕುಡಿಯಿರಂಗೆ ಬಿಸಿ ಬಿಸಿ ಬಾಯಿ ಸುಟ್ಟು ವೀಕ್ ಆಗ್ತಾ ಬರುತ್ತೆ. 7ನೇ ದಿನ ಆಗುತ್ತೆ. 7ನೇ ದಿನ ಆದ್ಮೇಲೆ ಏನಾಗುತ್ತೆ, ಎಲ್ರು ತಮ್ಮ ಬೆಕ್ ತಗೊಂಡ್ಬರ್ತಾರೆ. ಅಂಡ್ ಇವನು ಬೆಕ್ ತರ್ತಾನೆ, ತಂದ್ಬಿಟ್ಟು ಎಲ್ರು ತಮ್ಮ ದಪ್ಪ ಪುಷ್ಟವಾದ ಬೆಕ್ಕನ್ನು ತೋರಿಸಿದ್ರೆ ಇವನು ಕೃಷಿವಾಗಿರೋ ಸಣ್ಣಗಿರೋ ಬೆಕ್ಕನ್ನು ತರ್ತಾನೆ. ತಗೊಂಡೋದಾಕಿನ ಅರ್ಧ ಕೆಜಿ, ಅರ್ಧ ಇದು ಕಡಿಮೆ ಆಗ್ಬಿಟ್ರೆ ತೂಕ ಆದದ್ದು. ಏನಾಯ್ತಪ್ಪ ಅಂದ್ರೆ, ಪ್ರಭುಗಳೇ ನೀವು ನನಗೇನೆ ಪ್ರೈಸ್ ಕೊಡ್ಬೇಕು. ಯಾಕೋ ನೋಡಿ ಪ್ರಭುಗಳೇ, ನೀವು ಕೊಟ್ಟಿರೋ ಒಂದು ಇದ್ರಲ್ಲಿ ಏನೋ ಪ್ರಾಬ್ಲಮ್ ಇದೆ. ಎಲ್ಲಾರ್ದು ಹಾಲಿಟ್ರೆ ಕುಡಿಯುತ್ತೆ, ನಂದು ಹಾಲಿಟ್ರೆ ಕುಡಿಯೋದಕ್ಕೆ ನೋಡಲ್ಲ, ಅದು ಓಡೋಗುತ್ತೆ. ಅದಕ್ಕೆ ನನ್ಗೆ ಗೆಲ್ಲಕ್ ಆಗ್ತಾ ಇಲ್ಲ, ನೀವೇ ನನ್ಗೆ ಗೆಲ್ಲಿಸ್ಬೇಕು.
ಎಲ್ರಿಗೂ ಆಶ್ಚರ್ಯ, ಬೆಕ್ಕು ಹಾಲಿಟ್ರೆ ಕುಡಿಯಲ್ವಾ? ಅಂತದ್ ಯಾಕೆ? ಹಾಲು ತಂದಿರ್ತಾರೆ, ಬೆಕ್ಕು ಹಾಲು ನೋಡಿದ ತಕ್ಷಣ ಓಡೋಗುತ್ತೆ. Have you understood this? It's called negative conditioning. Type NC, negative conditioning, if you have understood this. So the moment early in the morning, we do negative conditioning experientially to ourselves every day morning for years together. Alarm ಇಡ್ತೀವಿ, ಎದ್ದೊಳಲ್ಲ. ಕಾನ್ಶಿಯಸ್ ಮೈಂಡ್ ಟು ಸಬ್ ಕಾನ್ಶಿಯಸ್ ಯಾವಾಗಲೂ ನಾವು ಏನ್ ಕೊಡ್ತೀವಿ? ಎಜುಕೇಟ್ ಮಾಡ್ತೀವಿ. ನಾನು ಅನ್ಕೊಂತೀನಿ ಬಟ್ ನಾನು ಮಾಡಲ್ಲ. ನೌ ಐ ಆಮ್ ಟೀಚಿಂಗ್ ಯು ರಿಯಲ್ ಸೆಲ್ಫ್ ಮಾಸ್ಟರಿ ಕೋರ್ಸ್. ಇಷ್ಟೊತ್ತು ನಾನು ನಿಮ್ಗೆ ತಯಾರು ಮಾಡಿದ್ದು. ನೌ ಐ ಆಮ್ ಟೀಚಿಂಗ್ ಯು ವಾಟ್ ಇಸ್ ಸಬ್ ಕಾನ್ಶಿಯಸ್ ಪವರ್. ಎಲ್ಲರೂ ಕೇಳಿಸ್ಕೊಳ್ಳಿ, ದಿಸ್ ಇಸ್ ಎ ಸಬ್ ಕಾನ್ಶಿಯಸ್. ಬೇರೆ ಏನಾದ್ರು ಮಾಡ್ತಾ ಇದ್ರೆ ಎಲ್ಲ ಬಿಟ್ಬಿಟ್ಟು ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಬಿಕಾಸ್ ದಿಸ್ ನೆಕ್ಸ್ಟ್ 10-15 minutes ನಾನು ಏನ್ ಟಾಪಿಕ್ ಹೇಳ್ತೀನಿ, ದಿಸ್ ವಿಲ್ ಚೇಂಜ್ ಯುವರ್ ಲೈಫ್. ಸೊ ವಿ ಡೂ ಅವರ್ ಓನ್ ನೆಗೆಟಿವ್ ಕಂಡೀಷನಿಂಗ್ಸ್. ಅಲಾರಾಮ್ ಸೆಟ್ ಮಾಡ್ತೀವಿ, ಮಲ್ಗದ ಇನ್ನೊಂದು ಸ್ವಲ್ಪ ಹೊತ್ತು ಆಮೇಲೆ ಎದ್ದೊಳಲ್ಲ. ಕೇಳಿಸ್ಕೊಳ್ಳಿ ಕ್ಲಿಯರ್ ಆಗಿ. 2014 November 11th ನಾನು ಇದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಕೇಳಿಕೊಂಡಿದ್ದು. ಅಲಾರಾಮ್ ಹೊಡಿಬೇಕಾದ್ರೆ ನೀವೇ ಸೆಟ್ ಮಾಡಿರೋ ಅಲಾರಾಮು ನೀವ್ ಎದೊಳಕ್ಕಾಗಿಲ್ಲ ಅಂದ್ರೆ, ನಿದ್ದೆನ ಗೆಲ್ಲಕ್ಕಾಗಿಲ್ಲ ಅಂದ್ರೆ ಪ್ರಪಂಚನ ಏನ್ರಿ ಗೆಲ್ತೀರಾ? ಇಫ್ somebody cannot win his own sleep, how can he win the world? This is a question I heard from my teacher. That's the last day. ಅಲಾರಾಮ್ ಸೆಟ್ ಆಯ್ತು, ಅಲಾರಾಮ್ ಹೊಡಿತು. ಅಲಾರಾಮ್ ಹೊಡಿಯಕ್ಕಿನ 1 second ಬೇಗ ಎತ್ತಿರ್ತೀನಿ, ಅಥವಾ ಅಲಾರಾಮ್ ಹೊಡಿದ ತಕ್ಷಣ ಐ ಜಂಪ್ ಫ್ರಮ್ ದ ಬೆಡ್. This is the challenge. See, ಏನಾಗುತ್ತೆ? If you cannot win your own sleep when its alarm is ringing, who took a decision? You. Consciously ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳಬೇಕು, ಬಟ್ ಯು ಆರ್ ನಾಟ್ ಕಂಡೀಷನಿಂಗ್. ಎಷ್ಟು ದಿವಸ, 1 ತಿಂಗಳು, 2 ತಿಂಗಳು, 3 ತಿಂಗಳು, ವರ್ಷಾನ್ಗಟ್ಲೆಯಿಂದ ನೀವು ಅನ್ಕೊಳ್ಳೋದೇ ಬೇರೆ, ಮಾಡಿದ್ದೇ ಬೇರೆ. ಸಬ್ ಕಾನ್ಶಿಯಸ್ ಅಲ್ಲಿ ಏನಿರೋದು? ಶಬ್ದಗಳು, ಪಿಕ್ಚರ್ ಅಂಡ್ ಫೀಲಿಂಗ್. ಚಿಕ್ಕ ವಯಸ್ಸಲ್ಲಿ ನಿಮ್ಗೆ ಏನ್ ಫೀಲಿಂಗ್ ಇತ್ತು? ದುಡ್ಡಿನ ಬಗ್ಗೆ, ದುಡ್ಡು ಸಿಗಲ್ಲ, ಕಷ್ಟ. Now that is conditioned by the environment. Your education is conditioned by teachers. Now listen carefully. Now your experiences is conditioned by your own self. You set an alarm, you are postponing. You set an alarm, you are postponing. So like this, ಬೆಳಿಗ್ಗೆ ಒಂದ್ಸತಿ ನೀವು ಅನ್ಕೊಂಡು ಮಾಡ್ತಾ ಇಲ್ಲ, you are giving to your own subconscious your most powerful equipment, it is blessed to you. ನಾನು ಅನ್ಕೊಂಡಿದ್ದೆ ಬೇರೆ, ಬಟ್ ನಾನು ಮಾಡೋದೇ ಬೇರೆ. ನಾವು 5 ರೌಂಡ್ ಜಾಗ್ ಮಾಡ್ತೀವಿ ಅಂತ ಪಾರ್ಕ್ ಅಲ್ಲಿ ಅನ್ಕೊಳ್ತೀವಿ, ಅಥವಾ 5 ರೌಂಡ್ ವಾಕ್ ಮಾಡ್ತೀವಿ, 1 hour ಎಕ್ಸರ್ಸೈಸ್ ಮಾಡ್ತೀವಿ, 1 hour 101 ಯೋಗ ಸೂರ್ಯ ನಮಸ್ಕಾರ ಮಾಡ್ತೀವಿ ಅಂತ ಶುರು ಮಾಡ್ತೀವಿ. ಕೇಳಿಸ್ಕೊಳ್ಳಿ ಕ್ಲಿಯರ್ ಆಗಿ. 4 ರೌಂಡ್ ಆಗ್ತಾ ಇದ್ದಂಗೆ, 3 ರೌಂಡ್ ಆಗ್ತಾ ಇದ್ದಂಗೆ ಯಾಕೋ ಸುಸ್ತಾಗ್ತಾ ಇದೆ, ಸಾಕು ಬಿಡು. Somebody was telling me recently, ರನ್ನಿಂಗ್ ಗ್ರೂಪ್ ಅಲ್ಲಿ, ನಾವು ಅನ್ಕೊಂಡಿದ್ದಕ್ಕಿಂತ ಕಡಿಮೆನೆ ಮಾಡ್ತೀವಿ, ಸ್ವಲ್ಪ ಜಾಸ್ತಿ ಅಂತೂ ಮಾಡಲ್ಲ. I was thinking, own cheating to subconscious. ಸೊ ನಾವು ಯೋಗ 101 ಮಾಡ್ತೀವಿ, ಸೂರ್ಯ ನಮಸ್ಕಾರ ಅಂತ ಸ್ಟಾರ್ಟ್ ಮಾಡ್ತೀವಿ, 60-70 ಅಯ್ಯೋ ಸಾಕು ಬಿಡು ನಾಳೆ ಮಾಡ್ಕೋಣ. ಸೆಲ್ಫ್ ಚೀಟಿಂಗ್. ಯು ಆರ್ ನಾಟ್ ಚೀಟಿಂಗ್ ಅದರ್ಸ್, ಯು ಆರ್ ನೆಗೆಟಿವ್ ಕಂಡೀಷನಿಂಗ್ ಯುವರ್ ಸೆಲ್ಫ್. ನೋ ಯು ಸೆಟ್ ಅನ್ ಗೋಲ್. ಈ ವರ್ಷ ನಾನು ಕಾರ್ ತಗೊಂತೀನಿ. ವಾಟ್ಸ್ ಯುವರ್ ಸಬ್ ಕಾನ್ಶಿಯಸ್? ನೀನ್ ಅನ್ಕೊಳ್ಳೋದು ಬೇರೆ, ಮಾಡೋದು ಬೇರೆ. ಈ ವರ್ಷದಲ್ಲಿ ನಾನು ಟರ್ನ್ ಡಬಲ್ ಮಾಡ್ತೀನಿ, ಅನ್ಕೊಂಡಿದ್ದೆ ಬೇರೆ, ಮಾಡ್ತಾ ಇರೋದೇ ಬೇರೆ. 10 ನಿಮಿಷ ಕಾಲ್ ಮಾಡ್ತೀನಿ, ಅದು 1 hour 2 hour 3 hour ಆಗುತ್ತೆ. ಮೆಮೊರಿ ವೀಕ್ ಆಗ್ತಾ ಇದೆ, ಅನ್ಕೊಂಡಿದ್ದೆ ಬೇರೆ, ಮಾಡ್ತಾ ಇರೋದೇ ಬೇರೆ. ಈ ವರ್ಷದಲ್ಲಿ ತೂಕ ಕಡಿಮೆ ಆಗ್ತೀನಿ, ಅನ್ಕೊಂಡಿದ್ದೆ ಬೇರೆ, ಮಾಡ್ತಾ ಇರೋದೇ ಬೇರೆ. ಈ ವರ್ಷದಲ್ಲಿ ಫಾರಿನ್ ಟ್ರಿಪ್ ಹೋಗ್ತೀನಿ, ಅನ್ಕೊಂಡಿದ್ದೆ ಬೇರೆ, ಮಾಡ್ತಾ ಇರೋದೇ ಬೇರೆ. Now your conscious mind is a analyzer, viveka, but your subconscious is so powerful, years together. ಕೇಳಿಸ್ಕೊಳ್ಳಿ, ಬೆಕ್ಕು ಹಾಲು ಅಂದ್ರೆ ತುಂಬಾ ಇಷ್ಟ, ಬಟ್ ಆ ಬೆಕ್ಕು ಹಾಲು ಕಂಡ್ರು ಭಯ ಬಿದ್ದು ಓಡೋಗಂಗೆ ಆಗಿದೆ. ಕಂಡೀಷನ್, ನೆಗೆಟಿವ್ ಕಂಡೀಷನ್. ಲೈಫ್ ಇಸ್ ಬ್ಲೆಸ್ಡ್ ಟು ಎಂಜಾಯ್ ಈಸಿ, ಹ್ಯಾಪಿ, ಪ್ರೋಗ್ರೆಸಿವ್, ಅಬಂಡೆನ್ಸ್ ಆಫ್ ಲೈಫ್, ಹೆಲ್ತ್, ವೆಲ್ತ್, ಪೀಸ್, ಎವ್ರಿಥಿಂಗ್. ಬಟ್ ನಮ್ಮ ಎಕ್ಸ್ಪೀರಿಯನ್ಸ್ ನಮ್ಮನ್ನ ಏನ್ ಮಾಡಿದೆ? We have given negative condition. Where is the enemy? Type, where is the enemy? If you understood, you have to write that. Where is the enemy? God, ಅಪ್ಪ ಅಮ್ಮ, ನಕ್ಷತ್ರ, ವಾಸ್ತು,
Enemies inside our subconscious conditions, our limiting conditions. Our enemy is inside ourselves. There should not be a gap between thinking, talking, and doing, called TTD. Think, talk, and do. ನಾವು ಅನ್ಕೊಳ್ಳೋದು, ನಾವು ಮಾಡೋದು, ನಾವು ಅನ್ಕೊಳ್ಳೋದು, ಮಾತಾಡೋದು, ಮಾಡೋದು ಮೂರು ಕರೆಕ್ಟ್ ಆಗಿದ್ರೆ there is no enemy inside. ನಮ್ಮ ಎಕ್ಸ್ಪೀರಿಯನ್ಸ್ ನಾನು ಅನ್ಕೊಂಡಿದ್ದು ಮಾಡೇ ಮಾಡ್ತೀನಿ. I'm a winner of myself. One who wins his subconscious has no problem. He can achieve anything in the world. And this is what I've been teaching in self-mastery course in Bangalore for last 10 years. How many of you want to be a master now? Type self, full words ಬೇಕು ನನಗೆ. Self-master. How many of you want to master your all five personalities? Your body, mind, intelligence, emotions, and spirit. Good. I have a sad news for all of you. I cannot make you a self-master in 1 hour, or 1.5 hours. I need at least 1 month time. Okay? I need 1 month time. And I've transformed people in Bangalore. People have reached to their dreams into reality life. Okay? Now, can I introduce self-mastery course? Can I introduce a self-mastery course? Bangalore, Monday evening, Tuesday evening, 2 sessions, 4 weeks ಮಾಡ್ತಾ ಇದ್ವಿ. And 1 power of silence. 1 power of silence. Power of silence is an operation theater. Spiritually ಕರ್ಕೊಂಡೋಗಿ ಎಂಟೈರ್ ಸಬ್ಕಾನ್ಶಿಯಸ್ ನ ಆಪರೇಷನ್ ಮಾಡಿ ರೀಫಾರ್ಮೇಟ್ ಮಾಡಿ ಹೊಸ ತುಂಬಿಸ್ತಾ ಇರೋದು. I'll repeat this. Power of silence is 1 full physical program in a resort, not your alcohol kudiyo resort alla adu. Spiritual divine place we have in Bangalore, exclusively for spiritual programs, is set there. I'll karkondogi last 13 years I've conducted Power of Silence. People who have attended self-mastery and Power of Silence have got that subconscious reconditioning. Nam course ಹೆಂಗ್ ನಡೆಯುತ್ತೆ ಅಂತ ಫಸ್ಟ್ ಹೇಳ್ತೀನಿ ಕೇಳಿ. Forget about the money. There are very few people in the world, there are very few trainers and teachers who can reformate subconscious mindset. Knowledge ಹೇಳ್ಕೊಡ್ತಾರೆ, ಸ್ಕಿಲ್ ಕೊಡ್ತಾರೆ, ಬಟ್ ಮನೋಭಾವ ತಿದ್ದದಿದೆಯಲ್ಲ, that's the biggest challenge. Knowledge ಎಲ್ಲರೂ ಕೊಡ್ತಾರೆ, ಸ್ಕಿಲ್ ಸೆಟ್ ಪ್ರಾಕ್ಟೀಸ್ ಮಾಡ್ತಾರೆ, ಬಟ್ ಮನೋಭಾವ ತಿದ್ದದಿದೆಯಲ್ಲ, that's the biggest challenge. ಸೊ ಪರ್ಸನಾಲಿಟಿ ಸೆಲ್ಫ್ ಮಾಸ್ಟರಿ ಕೋರ್ಸ್ ಹೇಗೆ ನಡೆಸೋದು ಅಂದ್ರೆ, ನಾನು ಏನೆಲ್ಲ ಹೇಳಿದ್ದೀನಿ, ಇಟ್ಸ್ ಆಲ್ ಪ್ರಾಕ್ಟಿಕಲ್ ಕೋರ್ಸ್. ಅವರ್ ಕೋರ್ಸ್ ಸ್ಟಾರ್ಟ್ಸ್ ಅರ್ಲಿ ಇನ್ ದ ಮಾರ್ನಿಂಗ್ at 5 AM. 5:15 ನಮ್ಮ ಝೂಮ್ ಕ್ಲಾಸ್ ಲಾಕ್ ಆಗ್ಬಿಡುತ್ತೆ. ನೀವು ಇರೋ ಜಾಗದಲ್ಲಿ ನಿಮ್ಮ ಊರಲ್ಲಿ ನಿಮ್ಮ ಮನೆಯಿಂದ ಕೂತ್ಕೊಂಡು ಅರ್ಲಿ ಮಾರ್ನಿಂಗ್. ಯಾಕೆ ಅರ್ಲಿ ಮಾರ್ನಿಂಗ್? ಬಿಕಾಸ್ ನಿಮ್ಗೆ ಇಂಟರ್ನೆಟ್ ಡೇಟಾ ಉಳಿದಿರುತ್ತೆ, ಬೆಳಗ್ಗೆ ಫ್ರೆಶ್ ಆಗಿರುತ್ತೆ ಅಂತ. 5 o'clock to 7:30, 2.5 hour session. Friday morning and Sunday morning, 4 classes. March 5th and 7th. March 5th and 7th. Like this, Friday, Saturday, Friday, Sunday, Friday, Sunday, 4 weeks. How many of you got the dates clear? Type D. Dates clear ಆಯ್ತು. ಎಷ್ಟು ಜನಕ್ಕೆ ಟೈಮ್ ಕ್ಲಿಯರ್ ಆಯ್ತು? ಟೈಪ್ ಟೈಮ್. DT, ಡೇ ಟು ಟೈಮ್ ಕ್ಲಿಯರ್ ಆಗಿರೋರು ಟೈಪ್ DT. ಮಾರ್ಚ್ ಫ್ರೈಡೆ, ಫಸ್ಟ್ ಫ್ರೈಡೆ and Sunday morning, 5 o'clock to 7:30. Don't tell me I'm busy, I'm going here and there. You're giving self excuse. If you want to win the mind, you have to surrender.
You have to cleanse your body, that your mind will pull, ಬೇಡ ಕಣ, ಫ್ರೀ ಕ್ಲಾಸ್ ಸಾಕು, ಮಜಾ ಮಾಡು ಸಾಕು, ಸತ್ಯ ಅವ್ರು ಕೊಡ್ತಾನೆ ಇರ್ತಾರೆ, ಇಷ್ಟೇ ತಗೊಂಡು ಆರಾಮಾಗಿ ಇದ್ಬೇಡ. There are some people who only happy with what they are. So your mind is pulling you down. Mind pulls down. If you want to win, you have to win your no ಅನ್ನೋ mind na ಗೆಲ್ಲಬೇಕು. One of the best thing could happen to me in my life is attending 5 personality transformational course. And to this, I'm the most transformed person because stage ಮೇಲೆ ನಿಂತ್ಕೊಂಡು ನಾನು ಮಾತಾಡಿ ಹೇಳಿ I've got the more clarity about my life. Correct? ಒಂದು ಕ್ಲಾಸ್ ಮಿಸ್ ಆದ್ರೂ the entire course will be missed. ಒಂದು ನಿಮಿಷ ಲೇಟ್ ಆದ್ರೂ 5 ಗಂಟೆ 15 ನಿಮಿಷ ಆದ್ಮೇಲೆ ಲಾಕ್ ಆಗ್ಬಿಡುತ್ತೆ ಮೀಟಿಂಗ್, ಯು ಕೆನಾಟ್ ಜಾಯಿನ್. Correct? So how many of you want to join the course? Type join, JION, and tell you the magic price. Bengaluru used to charge this course 10,000 rupees when we started this, and we went up to 20,000 rupees, and now recorded course is there. When we launched recorded course at 6,000 rupees, right? So now I felt like, somewhere I need to evolve myself more, and this is a new world, and I'm recruiting office team. To be honest with all of you, this course I'm launching for myself and for my office team, and like whoever is part of Consumax and BTA regularly, I want to give you a magic, throw away a simple price course and mastery. You know what is the price? 999,000 rupees. Whole 1 month live program. You'll be hearing me live 20-hour session. 2.5 hours, 1 week into 4 weeks. 20 hours live program, online class. 999. So here is an opportunity for you to take enrollment. Double 9900210904. 9900210904. If you want to do the same course, ವರ್ಷಕ್ಕೆ 2 ಅಥವಾ 3 ಬ್ಯಾಚ್ ಮಾಡ್ತೀನಿ ನಾನು, you have to pay me 20,000 rupees. Just one batch. I just want to do online. Online only irutte. Now, I done my selling job. Okay. How many of you are joining? I want to give a confirmation to my office team, my finance department. Type your name and mobile number in the chat box. Okay. Then I am not going to sell this. I'll repeat this. March, Friday, Saturday, like this 4th entire week, month I'll be doing this live session, Zoom ಅಲ್ಲಿ ಆನ್ಲೈನ್ ಅಲ್ಲಿ ನೀವು ನಿಮ್ಮೂರಲ್ಲಿ ನೀವಿರೋ ಜಾಗದಿಂದ ಮಾಡೋಂಥದ್ದು ಕೋರ್ಸು. ಓಕೆ, ಇಟ್ ಇಸ್ 20,000 rupees 2 years ಬ್ಯಾಕ್ ನಾನು ಫಿಸಿಕಲ್ ಮಾಡಿದಾಗ ಲಾಸ್ಟ್. ನೌ ಫಾರ್ ಮೀ ಟು ರಿಫ್ರೆಶ್ ದಿಸ್ ನಾಲೆಜ್ ಅಂಡ್ ಟು ಮೈ ಆಫೀಸ್ ಟೀಮ್, ತುಂಬಾ ಜನ ನಮ್ಮಲ್ಲಿ ಫ್ರಾಂಚೈಸಿಗಳಾಗಿದ್ದಾರೆ, ಟು ಎನರ್ಜೈಸ್ ದೆಮ್ ಟು ನೆಕ್ಸ್ಟ್ ಲೆವೆಲ್. I want to do in-house, but I am giving you also. At what price? 999. Next ವರ್ಷಕ್ಕೆ 1-2 ಬ್ಯಾಚ್ ಆನ್ಲೈನ್ ಅಲ್ಲಿ ಲೈವ್ ಮಾಡ್ತೀನಿ, and the price will be not exactly this, it will be 20K. Thank you so much for joining. Whoever joins, it's a great decision. Satya sir, ನಿಮ್ಮ ಮೈಂಡ್ಸ್ ಏನೇ ಹೇಳಿದ್ರು ಚಾಲೆಂಜಿಂಗ್. You have to win your subconscious. You have to win your conscious mind. ನಿಮ್ಮ ಕಾನ್ಶಿಯಸ್ ಮೈಂಡ್ ಸೌಂಡ್ ಕೊಡುತ್ತೆ, ಚೆನ್ನಾಗಿದೆ ಕಣೋ ಮಾಡು. ಸಬ್ ಕಾನ್ಶಿಯಸ್ ಹೇಳುತ್ತೆ ನೀನ್ ಏನೇ ಶುರು ಮಾಡುದು ಅರ್ಧದಲ್ಲೇ ನಿಲ್ಸ್ಬಿಡ್ತೀಯ. ಯು ಹ್ಯಾವ್ ಟು ಬಿ ಪಾರ್ಟ್ ಆಫ್ ಸೆಲ್ಫ್ ಮಾಸ್ಟರ್. ನನ್ ಸಖತ್ ಕೋಪ, ಇಷ್ಟೊಂದು ಜನ ರಿಲೇಶನ್ಶಿಪ್ ಕಳ್ಕೊಂಡಿದ್ದೀನಿ. ಯು ಹ್ಯಾವ್ ಟು ವಿನ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್. ಯುವರ್ ನೆಗೆಟಿವ್ ಕಂಡೀಷನಿಂಗ್ ಯು ಹ್ಯಾವ್ ಟು ಚೇಂಜ್. ದೆನ್ ನಾನು ಎಷ್ಟೊಂದ್ಸತಿ ಎಫರ್ಟ್ ಹಾಕ್ಬೇಕು ಅನ್ಕೊಳ್ತೀನಿ, ಅರ್ಧಕ್ಕೆ ಸುಸ್ತಾಗ್ಬಿಡುತ್ತೆ. ಯು ಹ್ಯಾವ್ ಟು ವಿನ್ ದ ಬಾಡಿ. ಸೊ ಫಸ್ಟ್ ಬಿಫೋರ್ ದಟ್ ಯು ಹ್ಯಾವ್ ಟು ವಿನ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್. You have built that mindset. Okay, ನಾನು ಇದು ಮಾಡಿದ್ರೆ ಸುಸ್ತಾಗ್ಬಿಡ್ತೀನಿ, ಹೀಗೆ ಮಾಡಿದ್ರೆ ಇದಾಗುತ್ತೀನಿ. Your subconscious is tuned into a right frequency. You'll attract
people. You'll attract power. You'll attract paisa. You'll attract whatever you want in your relationship, in your life, in your business. ಕೂತ್ಕೊಂಡಿರೋ ಜಾಗದಲ್ಲಿ you can get things because your subconscious is set properly. Law of attraction works wonders. Excellent Girish, excellent Arun, excellent Pradeep, excellent Rudra Gowda, Mallikarjun. Welcome all of you to onboard to the self-mastery journey. Right? In Bangalore, I have trained more than 1,750 people in 10 years plus time. So Karnataka Dadyanta, we want to be spreading this knowledge to only to in-house exclusive people. Only ಯಾರು BTA ಇರ್ತಾರೆ ಅವ್ರಿಗೆ ಮಾತ್ರ ಕರೆದು ಆಮೇಲೆ ಸೀಟ್ ಕೊಡುವಂಥದ್ದು. Now I'm just launching this publicly. Good. Money's problem? No. It is not a money problem. It is a decision problem. Now I stopped my selling. I introduced the self-mastery course. You can talk to my office team or you can talk to me also if you want. The number what I have given is Anuradha number 9900210904 about the course. Now come back. Now you know 20 ನಿಮಿಷ time ಇದೆ ನಮಗೆ about subconscious power. Now how many of you want to activate your subconscious power? Type SMPB, subconscious mind power. Good. Now let us do one small activity. Okay. Close your eyes. Close your eyes. Nidhanu kusradi. Inhale and exhale. Inhale and exhale. Inhale and exhale. Inhale and exhale. Okay. Now, don't visualize monkey. Don't visualize monkey. Don't visualize the monkey which has red color mouth. ಕೆಂಪನ ಮೂತಿ ಇರತಕ್ಕಂಥ ಕೋತಿಯನ್ನು ಊಹಿಸ್ಕೋಬೇಡಿ, ಜ್ಞಾಪಿಸ್ಕೋಬೇಡಿ. Please open your eyes. ಏನ್ ಬಂತು ನಿಮ್ಗೆ ಮನಸ್ಸಿಗೆ ಚಿತ್ರ? What did come to your mind? ಯಾಕೆ ಆನೆ ಬರಲಿಲ್ಲ? ಯಾಕೆ ಹಾವು ಬರಲಿಲ್ಲ? ಯಾಕೆ 2000 rupees ನೋಟ್ ಬಂದಿಲ್ಲ? ಯಾಕೆ 500 rupees ನೋಟ್ ಬಂದಿಲ್ಲ? ಸೊ ಡೋಂಟ್ ಅಂತ ಬಂದ್ರು, ಯಾಕೆ ಡೋಂಟ್ ಅಂತ ಹೇಳಿದ್ರು, ಬರೀ ಕೋತಿನೇ ಯಾಕೆ ಬಂತು? ಐ ಟೋಲ್ಡ್ ಡೋಂಟ್ ವಿಜುವಲೈಸ್ ಮಂಕಿ. ಐ ಡಿಂಟ್ ಟೋಲ್ಡ್ ಯು ವಿಜುವಲೈಸ್ ಮಂಕಿ. ಐ ಟೋಲ್ಡ್ ಡೋಂಟ್ ವಿಜುವಲೈಸ್ ಮಂಕಿ. ಬಟ್ ಆದ್ರೆ ಮಂಕಿ ಯಾಕೆ ಬಂತು? ಡೋಂಟ್ ಅಂತ ಹೇಳಿದ್ನಲ್ಲ. I told don't visualize the monkey. Subconscious will not understand right or wrong. It only understands whatever the instruction is given. Only conscious mind is the ability has to right and wrong. So ನಮ್ಮ ಮೈಂಡ್ಗೆ ಕಮಾಂಡ್ ಹೋಗೋದು what words, what pictures we use. So conscious mind ಹೋಗೋದು words, subconscious ಗೆ picture and feelings ಹೋಗುವಂಥದ್ದು. Okay, so if you want to activate your subconscious, first you have to learn to use right words.
ನಾವು ಸರಿಯಾದ ಪದಗಳನ್ನ ಬಳಸೋದನ್ನ ಕಲಿಬೇಕು. ತುಂಬಾ ಸತಿ ನಾವೇನ್ ಮಾತಾಡ್ತೀವಿ, ನನ್ನ ಹಣೆ ಬರಹ ಸರಿಗಿಲ್ಲ, ನಾನು ಎಷ್ಟೇ ಎಫರ್ಟ್ ಹಾಕಿದ್ರು ಕೈಗೆ ಬಂದ್ರೆ ಬಾಯಿಗೆ ಸೇರ್ತಾ ಇಲ್ಲ, ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇಲ್ಲ, ನಾನು ಎಷ್ಟು ಎಫರ್ಟ್ ಹಾಕಿದ್ರು ದುಡ್ಡು ತೂತ್ ಜಾಸ್ತಿ ಇದೆ ಬಿಟ್ಟೋಗ್ಬಿಡುತ್ತೆ ನನಗೆ, ನನ್ ಬರೋರೆಲ್ಲ ಮೋಸ ಮಾಡ್ತಾರೆ. ಸೊ ದ ವಾಟ್ ರಿಪಿಟೇಟಿವ್ಲಿ ವರ್ಡ್ಸ್ ಯು ಯೂಸ್, your words create your world. ನಿಮ್ಮ ಶಬ್ದಗಳು ಪಾತ್ರೆ, ಅದರಲ್ಲಿ ಭಾವನೆಗಳು ಮತ್ತೆ ಪಿಕ್ಚರ್ನ ಕ್ಯಾರಿ ಮಾಡುತ್ತೆ. our words creates our world. So ತುಂಬಾ ಸತಿ 0 to 14 years age we have heard 1,46,000 times negative words. Type in the chat box 1,47,000 times. ಏನ್ ಕೇಳಿದ್ದೀವಿ? 1.4 lakh 7 times negative words. ಇದು ಮಾಡಬೇಡ, ಅದು ಮಾಡಬೇಡ, ಹಿಂಗ್ ಕೂತ್ಕೊಂಬೇಡ, ಅದು ಮಾಡಬೇಡ, ಡೋಂಟ್ ಡೂ ದಿಸ್, ಡೋಂಟ್ ಡೂ ದಟ್, ನೋ ನೋ ನೋ, ನೆಗೆಟಿವ್ ವರ್ಡ್, ನೆಗೆಟಿವ್. 1,47,000 times negative condition words. This is research done 45 years back. ನನಗೆ ಇದು ಕೇಳಿದ್ದು 20 ವರ್ಷಗಳ ಹಿಂದೆ, ಅದಕ್ಕಿಂತ ಹಿಂದೆ 25 ವರ್ಷಗಳ ಹಿಂದೆ. ಅಂದ್ರೆ ಆಗಿನ ಕಾಲದಲ್ಲಿ 1,47,000 times 0 to 14 years age. ಇವಾಗ ಏನಿರ್ಬೋದು ಹಾಗಾದ್ರೆ? You have so many medias. If you want to open your subconscious and you want to get yourself right, first thing, even for a joke's sake, don't use negative words. Or rather than I can say, use positive, encouraging, motivating, right words. ಶಬ್ದಗಳು ನಮ್ಮ ಪ್ರಪಂಚವನ್ನು ಸೃಷ್ಟಿ ಮಾಡುತ್ತೆ. Start using right words. But we have a condition, subconscious condition. ಎಷ್ಟು ಗಂಟೆಗೆ ಬರ್ತೀಯಾ? 4:30 5 ಗಂಟೆಗೆ ಬರ್ತೀನಿ. So your mind, you are using confusioning word. How are you? ಸುಮಾರಾಗಿದ್ದೀನಿ, ಏನೋ 6ಕ್ಕೆ ಹತ್ತುತ್ತಾ ಇಲ್ಲ, 3ಕ್ಕೆ ಇಳಿತಾ ಇಲ್ಲ, ನಡೀತಾ ಇದೆ. ಓಕೆ, ಹೌ ಇಸ್ ಬಿಸ್ನೆಸ್? ಏನ್ ಗಾಳಿ ಹೊಡಿ, ಏನ್ ನಡೀತಾ ಇದೆ? ಕಾಂಪಿಟೇಷನ್, ಕಟ್ ಥ್ರೋಟ್ ಕಾಂಪಿಟೇಷನ್. Your words create your world. What we have to use? Right words. ಏನ್ ಶಬ್ದಗಳು ಬಳಸಬೇಕಾಗಿರೋದು ನಾವು? How are you? I'm an excellent, superb, on, bindas. ತುಂಬಾ ಜನ when we ask each other how are you, ಏನಕ್ಕೆ ಕೇಳೋದು how are you? Your feelings, your words create your world. It vibrates and it pulls the same situation what your deeply used words. Correct? So what words you use all the time? ನಾನು ಟ್ರೈ ಮಾಡ್ತೀನಿ ಕೊಡ್ಲಿಕ್ಕೆ, I will try this. Try is a confusioning word. All of you try to sit down, try to get up. Only try. Try is a confusioning word. Correct? ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ, ಇದು ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ. Many people negative experience ಯಾಕಾಗುತ್ತೆ ಅಂದ್ರೆ experientially they confuse themselves by not giving a yes or no. Either yes or no. It's like, negative words is like a half pregnant. Pregnant or no pregnant. Is anywhere half pregnant problem? No, not at all. So self mastery, first thing is right words, positive words, encouraging words with you and to others also. ಬಿಕಾಸ್ ಶಬ್ದಗಳಿಂದನೇ ಎಲ್ಲ ಶುರು ಆಗೋದು. ನಿಮ್ಮ ಪಾತ್ರೆ ಇಲ್ಲಿ ಕ್ಲೀನ್ ಆಗ್ಬೇಕಂದ್ರೆ ಅರ್ಥ, ಐ ನೀಡ್ ಟು ಕ್ಲೆನ್ಸ್ ಯು, ಐ ನೀಡ್ ಟು, ವಾಟ್ಸ್ ಯುವರ್ ಏಜ್? ಟೈಪ್ ಇನ್ ದ ಚಾಟ್ ಬಾಕ್ಸ್. ವಾಟ್ಸ್ ಯುವರ್ ಏಜ್? 25, 30, 35, 40, 45, 50, 55, 60. ಇಷ್ಟು ನಿಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ಅಷ್ಟು ವರ್ಷಗಳ ಒಂದು ಕಲ್ಮಶನ ತಿದ್ದಬೇಕಂದ್ರೆ ಐ ನೀಡ್ ಟೈಮ್. Overnight it is not possible. You need to be with the right environment. That is why every Monday night we have something called Monday mentoring with Satya. Physical classes ಮಾಡಬೇಕಾದ್ರೆ ಗ್ಲೇ ಝೋನ್ ಅಂತ ಮಾಡ್ತಾ ಇದೆ. ಏನಕ್ಕೆ ಹೆಸರು ಚೇಂಜ್ ಮಾಡಿದೆ ಅಂದ್ರೆ, ಫಿಸಿಕಲ್ ಇದ್ದಾಗ ಹೆಸರು ಬೇರೆ ಇರಬೇಕು, ಆನ್ಲೈನ್ ಇದಕ್ಕೆ ಬೇರೆ ಹೆಸರು. ಮಂಡೇ ಮೆಂಟರಿಂಗ್ ವಿತ್ ಸತ್ಯ 700 weeks ಕಂಪ್ಲೀಟ್ ಮಾಡಿದೀನಿ. How many weeks? 700 weeks. So now your age is 25, 30, 40, 45, 49, 50, 55. ಅಷ್ಟು ವರ್ಷದ ನಿಮ್ಮ ಒಂದು ಎನ್ವೈರ್ಮೆಂಟ್ ಏನಿತ್ತು, ಹೊಸ ಎನ್ವೈರ್ಮೆಂಟ್ ಬರ್ಬೇಕು ನೀವು.
That's why you have to be the teacher. Satsanga. ಎರಡನೇದು education. Every week, why we conduct sessions? We have a MBA program, business program. Why we do have an MBA program? Every week we teach education. Mind ಹೋಗ್ತಾ ಇರಬೇಕು ಒಳಗಡೆಗೆ. Now, self-education and the experience is very important. Now, what you give experience to yourself by using the right words that I cannot give from my side, but you have to give yourself. You have to help yourself. How? By using right words, keeping yourself in the right environment, self-educating. You have to invest in your cleansing your ears together. ಒಳಗಡೆ ಇದೆಯಲ್ಲ, ನೀವು ಅನ್ಕೊಳ್ಳೋದೇ ಬೇರೆ, ಮಾತಾಡೋದೇ ಬೇರೆ, ನೀವು ಮಾಡೋದೇ ಬೇರೆ. ಈ ಮೂರು ಅಲೈನ್ಮೆಂಟ್ ಇಲ್ದಿರೋದ್ರಿಂದಾನೆ ತುಂಬಾ ಜನ ಮೀಡಿಯಾಕರ್ ಲೈಫ್ ನಡ್ಸಕ್ಕಾಗೋದು. only few percentage of people ಅನ್ಕೊಂಡಿದ್ದೆಲ್ಲ ಮಾಡಕ್ ಸಾಧ್ಯವಾಗೋದು, ಬಿಕಾಸ್ ದೇ ಯೂಸ್ ರೈಟ್, precise, positive, clear words. How are you? Excellent. Is life really excellent? No, but they are defining life ಹಿಂಗಿರ್ಬೇಕು. I am the co-creator of life. ನೀವಾಗ ಡಿಸಿಷನ್ ತಗೊಬೋದಾಗಿತ್ತು, ನನ್ನ ಕ್ಲಾಸ್ ಅಟೆಂಡ್ ಮಾಡ್ಲಿಕ್ಕೆ, ಅಟೆಂಡ್ ಮಾಡದೇ ಇರೋದಕ್ಕೆ. It is a choice, but you chose, you defined. Come what may, ಸತ್ಯ ಅವ್ರ ಜೊತೆ ಕ್ಲಾಸ್ ಅಲ್ಲಿ 4:30 ಇಂದ 6 ಗಂಟೆವರೆಗೂ I am going to spend time. ಸಪ್ತ ಮನಸ್ಸಿನ ಎನರ್ಜಿ ಏನು ಅಥವಾ ಪವರ್ ಏನು ತಿಳ್ಕೊಂತೀನಿ ಅಂದ್ಬಿಟ್ಟು ನೀವು ಏನ್ ಬೇಕಾದ್ರೂ ಸಾಧಿಸಬಹುದು. You want to build 100 crore company, you want to have a beautiful marriage life, you want to have a Benz car, world trip, you want to create a 1,000 people company, you want to help society, you want to overcome health issue, you want to overcome weaknesses. ನೀವು ಏನು ಅನ್ಕೊಂಡಿದ್ದೀರಾ ಅದೆಲ್ಲ ಸಾಧಿಸಬಹುದು. It's possible only with the right foundation. ಯಾಕೆ ತುಂಬಾ ಜನ ಹೊರಗಡೆ ಪ್ರಪಂಚದಲ್ಲಿ ಸ್ಟ್ರಗಲ್ ಮಾಡ್ತಾರೆ? ಬಿಕಾಸ್ ಇನ್ಸೈಡ್ ದೇ ಹ್ಯಾವ್ ಸೋ ಮಚ್ ಆಫ್ ಫೈಟ್ ವಿತ್ ದ ಬಾಡಿ, ಫೈಟ್ ವಿತ್ ದ ಮೈಂಡ್, ಫೈಟ್ ವಿತ್ ದ ವ್ಯಾಲ್ಯೂಸ್, ಫೈಟ್ ವಿತ್ ದ ಎಮೋಷನ್ಸ್. ಈ ನಾಲ್ಕನ್ನು ಗೆದ್ದಾಗ ಸೆಲ್ಫ್ ಮಾಸ್ಟರ್ ಅಂತ ಕರಿತೀವಿ. ಯುವರ್ ಬಾಡಿ, ಮೈಂಡ್, ಇಂಟೆಲಿಜೆನ್ಸ್, ಎಮೋಷನ್ಸ್, ಈ ನಾಲ್ಕನ್ನು ಬ್ಯಾಲೆನ್ಸ್ ಮಾಡಿದ್ರೆ ಸೆಲ್ಫ್ ಮಾಸ್ಟರಿ. ಯು ಹ್ಯಾವ್ ನೋ ಫೈಟ್ ಇನ್ಸೈಡ್, ಯು ಕ್ಯಾನ್ ವಿನ್ ಔಟ್ಸೈಡ್ ವರ್ಲ್ಡ್. It's a huge fight inside. How can you win outside world? So you have to cleanse your old mindset. For that you have to use meditation. Meditation helps only when you cleanse your mind inside. Right words, positive, encouraging, motivating words. Words creates your world. Type all of you appreciating words. APPWORD. ಅಪ್ರಿಷಿಯೇಟಿಂಗ್ ವರ್ಡ್ಸ್. ಹೊಗಳತಕ್ಕಂಥ ಪಾಸಿಟಿವ್ ಪದಗಳನ್ನೇ ಬಳಸ್ತೀನಿ ನಾನು. ಸತ್ಯ ಅವರೇ, ಯಾರಾದ್ರೂ ಬೈಬೇಕು, ನಿಜವಾಗ್ಲೂ ಬೈಬೇಕಂದ್ರೆ ಹೆಂಗ್ ಬೈಯೋದು ಸತ್ಯ ಅವರೇ? ಹಾ, ಬೈಬೋದು, ಆಗು ಬೈಬೋದು. ನಿನ್ ಬಾಯಿಗೆ ಸಕ್ಕರೆ ಹಾಕ. You can even scold people in a positive words. Possible. ಓಕೆ, ಮತ್ತೆ ತುಂಬಾ ಹೇಳ್ಕೊಡ್ತೀವಿ ಪದಗಳನ್ನ ಬಳಸ್ದಿರಾನು ಹೆಂಗ್ ಬೈಯೋದು ಅಂತ. ಎಷ್ಟು ಜನಕ್ಕೆ ಅರ್ಥ ಆಯ್ತು ಸೆಲ್ಫ್ ಮಾಸ್ಟರಿ? ಟೈಪ್ APPWORD, ಅಪ್ರಿಷಿಯೇಟಿಂಗ್ ವರ್ಡ್ಸ್. ಇಫ್ ಯು ಅಂಡರ್ಸ್ಟುಡ್ ದಿಸ್, ಇನ್ ಮುಂದೆ ನೀವು ಮಾಡ್ಬೇಕಾಗಿರೋದು, ಫ್ರಮ್ ನೆಕ್ಸ್ಟ್ ಮೂಮೆಂಟ್ ಯು ಕ್ಯಾನ್ ಸಿ ದ ಮ್ಯಾಜಿಕ್ ಇನ್ ಯುವರ್ ವರ್ಲ್ಡ್. ಪ್ರಪಂಚದಲ್ಲಿ ಅಪ್ರಿಷಿಯೇಟಿಂಗ್ ವರ್ಡ್ಸ್. ನಿಮ್ ಜೊತೆ, ಎಲ್ಲರ ಜೊತೆ ವರ್ಡ್ಸ್, ಪದಗಳು ಪ್ರಪಂಚನ ಕ್ರಿಯೇಟ್ ಮಾಡುತ್ತೆ. You create your word by using appropriate word, appreciating words. So type in the chat box some appreciating words. Appreciating words na kelu bariri, ಒಂದೊಂದೇ ಎರಡೆರಡು ಪದಗಳನ್ನ ಬರೀರಿ. I tell always, juice, excellent, wonderful, good job, hero, marvelous, keep it up, ಸಕ್ಕದಾಗಿದೆ, ಶಬಾಷ್. Keep it up. Tremendous, marvelous, wonderful, very good. Anandamaya, very nice.
Awesome, excellent. Your words creates your world. First thing, start using right words from this moment onwards and you can see an amazing life. Elladrullu, business, family, relationship, and everything. 2, meditation is the one thing which you can release your subconscious incomplete cycles. 2, you have to self, this is little challenge, self mastery course ಮಾಡಿದ್ರೆ ಮಾಡೋಕ್ಕಾಗಲ್ಲ ಇದು. TTD ಅಂತ ಒಂದು ಕಾನ್ಸೆಪ್ಟ್ ಕೊಡ್ತೀವಿ ನಾವು. ಥಿಂಕ್, ಟಾಕ್, ಡೂ. ನುಡಿದಂತೆ ನಡೆ ಅಂತ ಹೇಳ್ತಾರಲ್ವಾ, ಅದು ನುಡಿದಂತೆ ನಡೆ. ಕರೆಕ್ಟ್. ನುಡಿದಂತೆ ನಡೆ, ಏನ್ ಹೇಳ್ತೀಯ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಮುಂಚೆ ನಾವು ಹೇಳ್ತೀವಿ, ಮಾತಾಡಕ್ ಮುಂಚೆ ಯೋಚನೆ ಮಾಡು. ಥಿಂಕ್, ಟಾಕ್ ಅಂಡ್ ಡೂ. ಸಿ ದಟ್ ನೀವೇನ್ ಯೋಚನೆ ಮಾಡ್ತೀರಾ ಅದನ್ನೇ ಮಾತಾಡಿ. ಮಾತಾಡಿದ್ದನ್ನ ಮಾಡಿ ತೋರಿಸಿ. ಮಾತಾಡಕ್ ಮುಂಚೆ ಯೋಚನೆ ಮಾಡಿ, ಮಾತಾಡಕ್ ಮುಂಚೆ. ಸೊ ಥಿಂಕ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬಾ ಜನ ಏನ್ ಮಾಡ್ತಾರೆ, ದೇ ಜಸ್ಟ್ ಸಿಂಪ್ಲಿ ಬಾಯಿ ಬಂದಿದ್ದು ಮಾತಾಡ್ಬಿಡ್ತಾರೆ. ನೋ, ಸೆಲ್ಫ್ ಮಾಸ್ಟರಿ ಮೀನ್ಸ್ ಯು ಹ್ಯಾವ್ ಟು ಹೋಲ್ಡ್ ಯುವರ್ ವರ್ಡ್ಸ್. ಕಾನ್ಶಿಯಸ್ ಎಫರ್ಟ್ ಬೇಕು. ಸೊ ಮೆಡಿಟೇಷನ್ ಗಿವ್ಸ್ ಯು ದ ಪವರ್ ಆನ್ ಥಾಟ್ process. This is your second tips, right? Third, keep yourself in a positive environment. Your environment is more powerful than your willpower. Continuous ಆಗಿ if you are with the smokers are ಎಣ್ಣೆ ಹೊಡಿಯೋರು ಅಥವಾ ಬರೀ ಬೇರೆ ಬೇರೆ ವಿಚಾರಗಳನ್ನ ಮಾತಾಡೋ ಜೊತೆ ಇದ್ದು ನಮ್ಮ ಮೈಂಡ್ ಗೊತ್ತಿಲ್ದಿರೋ ಕಿವಿಗೆ ಏನ್ ಬೀಳುತ್ತೆ, ಕಂಟಿನ್ಯೂಸ್ ಆಗಿ ಸತತವಾಗಿ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಹೇಳ್ತಾರೆ. ಹಾಗೆ you will get corrupted being in a negative environment. So always be in a positive environment. It's business technical academy, Monday mentoring irbodu, MBA courses irbodu, ಅಥವಾ ಬೇರೆ ಯಾರು ತುಂಬಾ ಟೀಚರ್ಸ್ ಇವತ್ತು ಆನ್ಲೈನ್ ಕ್ಲಾಸಸ್ ಇದ್ದಾರೆ. ರೈಟ್ ಸತ್ಸಂಗದಲ್ಲಿ ಇರಬೇಕು. Be with a right teacher, right like-minded people. 2, read books or attend online courses. Pick it up the courses. Okay, books, self-education gives you the clarity, right? Third, that experience ಏನ್ ನಾವು ಕೊಟ್ಕೊಂತೀವಿ should be ನಮ್ಮ ಜೊತೆ ನಾವು ಏನ್ ಪ್ರಾಮಿಸ್ ಮಾಡ್ಕೊಂತೀವಿ, ನಾವು ಬೇರೆಯವ್ರಿಗೆ ಹೇಳೋದಕ್ಕಿಂತ ಜಾಸ್ತಿ ನಮ್ಮ ಜೊತೆ ನಾವು ಮಾತಾಡ್ಕೊಂತೀವಿ. 90% we have a self talk. Don't do self cheating. ನಾವು ಅನ್ಕೊಳ್ಳೋದೇ ಬೇರೆ, ನಮ್ಮ ಜೊತೆ ನಾವು ಮಾಡೋದೇ ಬೇರೆ ಆದಾಗ ನಮ್ಮ ಸಾಫ್ಟ್ವೇರ್ ಕರಪ್ಟ್ ಆಗ್ಬಿಡುತ್ತೆ. ಅನ್ಆರ್ಗನೈಸ್ ಲೈಫ್ ನಡೆಸ್ತೀವಿ. ನಾವು ಅನ್ಕೊಂಡದ್ ಬೇರೆ ಮಾಡೋದ್ ಬೇರೆ, ಅನ್ಕೊಂಡಿದ್ ಬೇರೆ ಮಾಡೋದ್ ಬೇರೆ. ನಮ್ಮನ್ನ ನಾವು ಕಣ್ಣಲ್ಲಿ ಬೀಳೋದು ಯಾವಾಗಪ್ಪ ಅಂದ್ರೆ ಬೇರೆಯವ್ರ ಕಣ್ಣಿನ ಮುಂಚೆ ನಮ್ಮ ಕಣ್ಣಲ್ಲಿ ನಾವು ಬೀಳ್ತೀವಿ. ದಟ್ ಈಸ್ ವೈ ಮೆನಿ ಪೀಪಲ್ ಲಿವ್ ಅನ್ ಆರ್ಡಿನರಿ ಮೀಡಿಯಾಕರ್ ಲೈಫ್. ಸೆಲ್ಫ್ ಮಾಸ್ಟರಿ ಇಸ್ ಯೂಸ್ ರೈಟ್ ವರ್ಡ್ಸ್, TTD, do meditation, right? Be with the right satsang, read, attend courses or pick up the knowledge. Third, your own experiences. ನಿಮ್ ಜೊತೆ ನೀವೇನ್ ಮಾತಾಡ್ಕೊಳ್ತೀರಾ, what you promise with yourself, nobody knows, but make it up. And that is a self mastery. Good. So we got a 5 minutes time now. 6 minutes, 6 ಗಂಟೆಗೆ ಕ್ಲೋಸ್ ಆಗ್ಲಿಕ್ಕೆ. Okay, I will answer some 2-3 questions. Okay, whatever is your questions, you ask me, I will answer the questions. Type in the chat box. Somebody is sending ಯಾವುದು ಪೇಮೆಂಟ್ ಮಾಡಬೇಕಂತ 9900210904 009900210904. whole course price is 999. This just internally ಮಾಡ್ತಾ ಇರೋದನ್ನ I'm giving you publicly few of them. Okay, use this benefit. Live course. Yeah, what's your questions? Self mastery question, any question, subconscious power. ಇಷ್ಟೊತ್ತು ನಾವು ಮಾತಾಡಿದ್ವಲ್ಲ, ಇದ್ರ ಯಾವ್ದಾದ್ರೂ ಸರಿ, ಯಾವ್ದು ಗೊತ್ತಾಗಿಲ್ಲ, I will repeat and I will give the answer.
Okay. Others who don't have questions, type what is the 3 things you are going to implement from now, next moment onwards, to lead a self mastery life, to win your subconscious. ಏನ್ ಮಾಡ್ತೀರಾ? How bad habit get picked up in the later part of life? 2, your environment, and with your environment, and second thing with your knowledge. Knowledge will not give you bad habits. Your own self experiences will give you. How to transform our old negative experiences to positive. That is where self mastery course helps you, Arun Gopalan. So how to transform? You have to reformat your subconscious. Then only it will be, it's possible. ಅದನ್ನ ತೆಗ್ದಾಕೋದು ಅಂತ ಕರಿತೀವಿ. ಇವಾಗ ಬಟ್ಟೆ ಗಲೀಜಾಗಿದ್ರೆ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕ್ತಿವಿ. ಇನ್ನೂ ಗಲೀಜು ಹೋಗಿಲ್ಲ ಅಂದ್ರೆ ಬ್ರಷ್ ಅಲ್ಲಿ ಉಜ್ತೀವಿ. ಇನ್ನೂ ಗಲೀಜು ಹೋಗಿಲ್ಲ ಅಂದ್ರೆ ಧೋಬಿ ಅಂಗಡಿ ಕಳಿಸ್ಬಿಟ್ಟು ಏನ್ ಮಾಡಿಸ್ತೀವಿ? ಧೋಬಿ ಶಾಪ್ ಕೊಟ್ಬಿಟ್ಟು ಏನ್ ಮಾಡಿಸ್ತೀವಿ? ದರ್ ಹೈಯರ್ ವಾಶ್. Correct? Like that. So subconscious has to be reformatted with some processes. Then only your deep old rooted negatives na tagdakak sadhyavagodu. So habits can picked up from anywhere, environment or self experiences. Madhu Chandra. Yeah, it's called dry cleaning. Deep wash. Nice. So we have 3 more minutes. I want you to, what you are going to learn, what is the 3 things you are going to take into action. That is what I want. Others who don't have any question to ask, give me the answer. You have to surrender to the teacher. What is the 3 things you are going to take up, implement to lead a self mastery life and win your subconscious power? Adan active ಮಾಡ್ಲಿಕ್ಕೆ ಏನು ಕೆಲಸ ಮಾಡ್ತೀರಾ ಇವತ್ತಿಂದ? What are the 3 actions? Yoga, meditation, good. Use well appropriate words. Praveen, excellent. ಹೇಳಿದ್ದನ್ನ ಮಾಡ್ತೀನಿ. Wow, Praveen, I like this. ನಾನು ಏನು ಹೇಳಿದ್ದೀನಿ ಅದನ್ನ ಮಾಡ್ತೀನಿ. Very nice. Write down what decision and dream of it. Very good. Visualization. Nice, Pradeep. ಹೇಳಿದ್ದನ್ನ ಟೈಮ್ ಮತ್ತೆ ಸರಿಯಾಗಿ. Very nice. Positive words, implementation of our decision, visualization. Excellent, Arun. Very nice. Develop 3T, TTD. Think, talk, do. Very nice, Praveen. Excellent. ಮಾತಾಡುವಾಗ ಜಾಗೃತಿಯಿಂದ ಮಾತಾಡ್ತೀನಿ. ಕಮಿಟ್ಮೆಂಟ್ ತಗೊಂಡಿದ್ದನ್ನ ಕಂಪ್ಲೀಟ್ ಮಾಡ್ತೀನಿ. Very nice. Good. Next. Waiting. Positive affirmation. Excellent, Nikhil. Sir Nayak Sunil. ಕೆಟ್ಟ ವಿಚಾರ ಬಂದಾಗ ತಡೆಯೋದು. Turn it into positive. Positive affirmation. Pradeep. Very nice. Very nice. All the best. Now onwards, become co-creator of my life. Excellent. Thank you so much. Awesome. So if you are new to my platform, Master Coach Satya ಅಂತ ಹೇಳ್ಬಿಟ್ಟು ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರೆ ನಂಗೆ ಗೂಗಲ್ ರಿವ್ಯೂ ಕೊಡಬೇಕು. If you are a first timer or new person, if you are in BTA and if you are not given Google review, Master Coach Satyaಗೆ,
Guru Dakshina from your side is, right? Go and type. If you are already given, no issue. Thank you. Master Coach Satya anta Google review ide. Okay. Give your review 5-star rating and write some 5 lines. Not just only review. Tell you what name your company adu ಕೊಟ್ಬಿಟ್ಟು ಆಮೇಲೆ ಕೊಡಿ. ಅದರಲ್ಲಿ ಸಬ್ಕಾನ್ಶಿಯಸ್ ಅಲ್ಲಿ ಸ್ಟೋರ್ ಆಗಿರುವಂತ ವಾಸ್ಟ್ ಮೀನ್ಸ್ ಅನ್ಯೂಸ್ಫುಲ್ ಹೇಗೆ ಕ್ಲೀನ್ ಮಾಡಬೇಕು ಸರ್ ಮಲ್ಲಿಕಾರ್ಜುನ್ ಅವರೇ, ದಟ್ ಇಸ್ ಕಾಲ್ಡ್ ಸೆಲ್ಫ್ ಮಾಸ್ಟರಿ, ರೀಫಾರ್ಮೆಟಿಂಗ್ ಅಂತ ಕರಿತೀವಿ. ಸೊ ಇಟ್ ಟೇಕ್ಸ್ ನಾವಾಗ ನಾವು ಮಾಡಿದ್ರೆ ತುಂಬಾ ವರ್ಷಗಳು ಹಿಡಿಯುತ್ತೆ. ಅವಾಗಲೇ ಎಕ್ಸಾಂಪಲ್ ಕೊಟ್ಟನಲ್ಲ, ನಾವು ಮನೇಲಿ ವಾಶ್ ಮಾಡ್ತೀವಿ, ವಾಷಿಂಗ್ ಮಿಷಿನ್ ಅಲ್ಲಿ ಹೋಗಿಲ್ಲ ಅಂದ್ರೆ ಕೈಲಿ ಉಜ್ತೀವಿ, ಆಗ್ಲೂ ಹೋಗಿಲ್ಲ ಅಂದ್ರೆ ಏನ್ ಮಾಡ್ತೀವಿ, ದೋಬಿ ಕೊಡ್ತೀವಿ ಡ್ರೈ ವಾಶ್ಗೆ. ಸಿಮಿಲರ್ಲಿ ತುಂಬಾ ವರ್ಷಗಳ ಸಬ್ ಕಾನ್ಶಿಯಸ್ ನಮ್ಮಲ್ಲಿ ಏನ್ ಕೂತ್ಕೊಂಡಿರುತ್ತೆ, ದಟ್ಸ್ ಎ ಎನಿಮಿ ಫಾರ್ ಅವರ್ ಫ್ಯೂಚರ್. ನಮ್ಮಲ್ಲಿ ಎಷ್ಟೋ ಶಕ್ತಿ ಇದ್ರೂ ಕೂಡ ನಮ್ಮಲ್ಲಿ ಬಳಸಲಿಕ್ಕೆ ಆಗದೇ ಇರೋದೇ ಕಾರಣ ಅವರ್ ಓಲ್ಡ್ ನೆಗೆಟಿವ್ ಕಂಡೀಷನ್ಸ್. ಲೈಕ್ ನಾಟ್ 1 or 2 ಕಂಡೀಷನ್ಸ್, ಡೇ ಇನ್ ಡೇ ಔಟ್ ನಾವು ಅನ್ಕೊಂಡಿದೀವಿ ಎಷ್ಟೊಂದು ಸತಿ ನಮಗೆ ನಾವು ಎನಿಮಿಗಳಾಗ್ಬಿಟ್ಟಿರ್ತೀವಿ ಇಯರ್ ಆನ್ ಇಯರ್. ದಟ್ ಈಸ್ ವೈ ಪೀಪಲ್ ಲೀಡ್ ಎ ಮೀಡಿಯಾಕರ್ ಲೈಫ್. ಆ ಸಬ್ ಕಾನ್ಶಿಯಸ್ ಸ್ಟೋರೇಜ್ ನ ಕ್ಲೀನ್ ಮಾಡ್ಬೇಕಂದ್ರೆ, ರೀಫಾರ್ಮೇಟ್ ಮಾಡ್ಬೇಕಂದ್ರೆ ಅದಕ್ಕೆ ಬೇರೆ ಪ್ರೊಸೀಜರ್ ಇದೆ. ಅದಕ್ಕೆ ಸೆಲ್ಫ್ ಮಾಸ್ಟರಿ ಕೋರ್ಸ್ ನ ಕಂಡಕ್ಟ್ ಮಾಡ್ತಾ ಇರೋಂಥದ್ದು. ಅಂಡ್ 1-1.5 hours ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಐ ನೀಡ್ 1 month time, 4 weeks. And that is when you get the transformation. 100% ಅಲ್ಲೂ ಆಗಲ್ಲ, 100% ಅಲ್ಲೂ ಆಗಲ್ಲ. ಬಟ್ ನಿಮ್ಮ ಡಿಪೆಂಡೆನ್ಸಿ ಆಫ್ ಯು, ನೀವೆಷ್ಟು ನನಗೆ ಅಂದ್ರೆ ಏನ್ ಹೇಳ್ತೀವಿ, ಶರಣಾಗತಿ, ಎಷ್ಟು ನೀವು ನಿಮ್ಮನ್ನು ತೊಡಗಿಸ್ಕೊಳ್ತೀರಾ ಕೋರ್ಸ್ ಅಲ್ಲಿ, ಶ್ರದ್ಧೆಯಿಂದ ಭಾಗವಹಿಸ್ತೀರಾ, ಮಾಡ್ತೀರಾ, ಅಷ್ಟು ನಿಮ್ಮ ಸಬ್ ಕಾನ್ಶಿಯಸ್ ರೀಫಾರ್ಮೇಟ್ ಆಗುತ್ತೆ. Hope Mallikarjun got the answer. Nice. Thank you. Thank you, Praveen. Thank you so much. We have done the class. Excellent night. Thank you. Catch up all of you. Monday mentoring alli, Wednesday morning Tycoon class alli, MBA course alli, and Self Masters. Let's enjoy the new life. Congratulations. ಯಾರೆಲ್ಲ ಪೇಮೆಂಟ್ ಮಾಡಿದ್ದೀರಾ, ಐ ವಿಲ್ ಟೇಕ್ ಎ ಕನ್ಫರ್ಮೇಶನ್. ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗುತ್ತೆ, ನ್ಯೂ ಗ್ರೂಪ್ಗೆ. ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ. ಎಕ್ಸಲೆಂಟ್ ಈವ್ನಿಂಗ್.